Hello friends, welcome back again. Mouse ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 8 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 9th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ವಿಸಿಟ್ ಕೊಡೋರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ಮರೀದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ಹೈಪ್ ಮಾಡಿ ನೀವು ಕೊಡಿ ಕೆಲವೊಂದು ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ ಒಳ್ಳೆ ಸೀರೀಸ್ ನ ತಗೊಂಡ್ಬರೋದಕ್ಕೆ. ಅಂಡ್ ಬನ್ನಿ ಇವತ್ತಿನ 9th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಕಿಲ್ಲರ್ ಸ್ವಲ್ಪನೂ ಅಯ್ಯೋ ಪಾಪ ಅಂತ ನೋಡಿಲ್ಲ. ಲೈವ್ ಪ್ರೋಗ್ರಾಮ್ ಅಲ್ಲೇ ನಮ್ ಪೊಲೀಸ್ ಆಫೀಸರ್ ಅವ್ರ ಅಣ್ಣ ಆ ಚರ್ಚ್ ಫಾದರ್ ನ ಕತ್ತುಕೊಯ್ದೆ ಸಾಯಿಸಾಕ್ಬಿಟ್ಟ. ಇದನ್ನ ನೋಡಿ ನಮ್ ಪೊಲೀಸ್ ಆಫೀಸರ್ಗೆ ತುಂಬಾನೇ ಬೇಜಾರಾಗೋಯ್ತು. ಅವ್ರ ಅಣ್ಣ ಕೊಲೆ ನಡೆದಿರೋ ಜಾಗಕ್ಕೆಲ್ಲ ಬಂದೋದನ್ನ ನೋಡಿ ತುಂಬಾನೇ ಫೀಲ್ ಮಾಡಿರ್ತಾರೆ. ಪ್ಲಸ್ ಅವನು ವಾಲ್ ಮೇಲೆಲ್ಲ ಬರ್ದಿರ್ತಾನಲ್ಲ ನಾನೇ ದೇವ್ರು ಅಂತ, ಅದನ್ನೆಲ್ಲ ನೋಡಿ ಸಖತ್ ಟೆನ್ಷನ್ ಆಗ್ಬಿಟ್ಟಿದ್ರು. ಆದ್ರೆ ಕೊಲೆ ನಡೆದಾಗ ಏನ್ ನಡೀತು ಅನ್ನೋದನ್ನ ತೋರಿಸ್ತಾರ. ಚರ್ಚ್ ಅಲ್ಲಿ ಆ ಕಿಲ್ಲರ್ಗೂ ಮತ್ತೆ ಫಾದರ್ ಗೆ ನಡೆದಿರೋ ಕಾನ್ವರ್ಸೇಷನ್. ಆ ಫಾದರ್ ಕೋಪ ಪಟ್ಟಿಲ್ಲ ಅಂತ ತಾನೇ ಕಿಲ್ಲರ್ ಸಾಯಿಸ್ತಾ ಇರೋದು. ಸರಿ, ಅವ್ರ ಅಪ್ಪ ಅಮ್ಮನ್ ಸಾವಾಗಿರೋ ಆ ಹೆಡ್ ಅಂಟರ್ ನ ಇವರು ಕ್ಷಮಿಸ್ಬಿಟ್ರೆ ಕೂಡ ಪರವಾಗಿಲ್ಲ. ಈಗ ಇಲ್ಲೊಬ್ಬ ಡೈರೆಕ್ಟ್ ಆಗಿ ಇಲ್ಲಿ ಫಾದರ್ ನ ಸಾಯಿಸ್ತಾ ಇದ್ದಾನಲ್ವಾ, ಅವಾಗೋ ಫಾದರ್ ಗೆ ಕೋಪ ಬರ್ತಾ ಇಲ್ಲ. ನನ್ನ ಸಾಯಿಸಿದ್ರು ಪರವಾಗಿಲ್ಲಪ್ಪ, ದೇವ್ರ ನಿನ್ನ ಚೆನ್ನಾಗಿ ಇಟ್ಟಿರ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದರಿಂದಾನೇ ಅವ್ನು ಇನ್ನೂ ಟೆನ್ಷನ್ ಆಗ್ಬಿಟ್ಟು ಸಾಯಿಸ್ಬಿಟ್ಟು ಹೊರಟೋದ. ಇವಾಗ ಹಂಗೆ ಅವನ ಒಂದು ಫ್ಲಾಶ್ ಬ್ಯಾಕ್, ಆ ಕಿಲ್ಲರ್ದು ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಚಿಕ್ಕ ವಯಸ್ಸಲ್ಲೇ ಅವ್ರ ಅಪ್ಪನ ಮತ್ತೆ ಆ ಚಿಕ್ಕ ಮಕ್ಕಳನ್ನೆಲ್ಲ ಅವ್ನು ಸಾಯಿಸ್ಬಿಟ್ಟಿದ್ದ ಅಲ್ವಾ. ಅದಾದ್ಮೇಲೆ ಅವನೊಂದು ಚರ್ಚ್ ಗೆ ಹೋಗಿರ್ತಾನೆ. ಮೈ ಕಂಪ್ಲೀಟ್ ಆಗಿ ಬ್ಲಡ್ ಆಗಿರುತ್ತೆ. ದೇವ್ರ ಹತ್ರ ನಿಂತ್ಕೊಂಡು ಕೇಳ್ತಾ ಇದ್ದಾನೆ, ದೇವ್ರೆ ನಾನು ಎಷ್ಟು ಕೇಳ್ಕೊಂಡೆ, ದಯವಿಟ್ಟು ಯಾವ್ದೇ ಕಾರಣಕ್ಕೂ ನಮ್ಮಮ್ಮ ಅನ್ಕೊಂಡಿರೋ ತರ ನನ್ನ ಬೆಳೆಸ್ಬೇಡ, ನಾನೊಂದು ಕಿಲ್ಲರ್ ಆಗ್ಬಾರ್ದು ಅಂತ. ನಾನು ಎಷ್ಟೇ ಭಕ್ತಿಯಿಂದ ಪ್ರೇಯರ್ ಮಾಡ್ಕೊಂಡ್ರೆ ಕೂಡ ನೀನ್ ಅದನ್ನ ನೆರವೇರ್ಸಿಲ್ವಲ್ಲ. ಒಂದು ಭಕ್ತ ಕೇಳ್ಕೊಂಡಿರೋದ್ರ ನೆರವೇರ್ಸಕ್ ಆಗಿಲ್ಲ ಅಂದ್ರೆ ನೀನೆಲ್ಲ ಎಂತ ದೇವ್ರು, ಇನ್ಮೇಲೆ ನಾನೇ ದೇವ್ರು, ಈ ಭೂಮಿ ಮೇಲೆ ಇರೋ ದೇವ್ರ ನಾನೇ. ಯಾರೆಲ್ಲ ದೇವ್ರ ಈ ಕೆಲ್ಸ ಮಾಡ್ಬಾರ್ದು ಅಂತ ಹೇಳಿದ್ರು ನಾನು ಅದನ್ನ ಮಾಡಲ್ಲ ಅಂತಾರೋ ಅವರೆಲ್ಲ ನನ್ ಪ್ರಕಾರ ಪಾಪ ಮಾಡಿರೋರೆ, ಅಂತವ್ರನ್ನ ಹುಡುಕಿ ಸಾಯಿಸೋದೇ ನನ್ ಕೆಲ್ಸ ಅಂತ ಹೇಳಿ ದೇವ್ರ ಹತ್ರ ಹೇಳಿರ್ತಾನೆ. ಅದಕ್ಕೆ ಇವಾಗ ಇವರೆಲ್ಲ ಅಂತ ಪಾಪ ಮಾಡಿಲ್ಲ ಅಂತ ಹೇಳಿ ಇವ್ರನ್ನ ಸಾಯಿಸಿರೋದು. ಅವಾಗ ಲೈಟ್ ಆಗ ದೇವ್ರ ಮೇಲೆ ಕೋಪ ಬಂದಿರೋನು ಇವಾಗ ಇಷ್ಟು ಜನ ಪ್ರಾಣಗಳನ್ನ ಬಲಿ ತಗೊಂತಾ ಇದ್ದಾನೆ. ಈ ಫ್ಲಾಶ್ ಬ್ಯಾಕ್ ನ ತೋರಿಸಿದ್ದಾದ್ಮೇಲೆ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ. ಆತರ ಫಾದರ್ ನ ಸಾಯಿಸಿದ್ಮೇಲೆ ಆ ಕಿಲ್ಲರ್ ಅವ್ರನ್ನ ನೇಣ್ ಹಾಕಿರೋ ತರ ಸೆಟ್ ಮಾಡ್ತಾ ಇದ್ದಲ್ವಾ. ಆ ಟೈಮಲ್ಲಿ ಆ ಜಾಗಕ್ಕೆ ನಮ್ ಹೀರೋಯಿನ್ ಬಂದಿದ್ದಾಳೆ. ಓದ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ. ಈ ಕೊಲೆ ನಡೆದಿರೋ ಜಾಗ ಚರ್ಚ್ ಅಲ್ಲಿ ಅಂತ ಹೇಳಿ ಗೊತ್ತಾದಾಗ ಅವಳು ಕೂಡ ಕತ್ತಿನೆಲ್ಲ ಎತ್ಕೊಂಡು ಬಂದಿರ್ತಾಳಲ್ವಾ. ಸ್ಟ್ರೀಟ್ ಆಗಿ ಚರ್ಚ್ ಗೆ ಬರೋದು. ತುಂಬಾನೇ ಕತ್ಲಾಗಿದೆ ಚರ್ಚ್, ಬೆಳಕೆ ಇಲ್ಲ. ಆ ಕತ್ಲಲ್ಲಿ ಕೂಡ ಅಷ್ಟೇ ಆ ಕಿಲ್ಲರ್ ಮತ್ತೆ ನಮ್ ಹೀರೋಯಿನ್ ಒಬ್ರಿಗೊಬ್ರು ನೋಡ್ಕೊಳ್ತಾರೆ. ಸರಿಯಾದ ಫೈಟಿಂಗ್ ಇಬ್ಬರಿಗೂ. ಇವಳು ಕೂಡ ಬಾಕ್ಸಿಂಗ್ ಎಲ್ಲ ಕಲಿತಾಳಲ್ವಾ. ಸೊ ಅದರಿಂದ ಒಂದು ಲೆವೆಲ್ ಗೆ ಅವನನ್ನ ಮ್ಯಾನೇಜ್ ಮಾಡ್ತಿದ್ದಾಳೆ. ಸರಿಯಾಗಿ ಇಕ್ತಾ ಇರ್ತಾಳೆ ಎರಡೆರಡು. ಆದ್ರೆ ಅವನು ಸ್ವಲ್ಪ ಸ್ಟ್ರೆಂತ್ ಆಗಿರೋನೆ. ಸರಿಯಾಗಿ ಫೈಟ್ ಮಾಡ್ಕೊಂಡಿದ್ದವ್ರು ಒಂದ್ ಸ್ಟೇಜ್ ಗೆ ಕ್ಯಾಂಡಲ್ದು ವ್ಯಾಕ್ಸ್ ಇರತ್ತಲ್ಲ, ಕ್ಯಾಂಡಲ್ ಅಂಟಿಸಿದಾಗ ಕರ್ಗಿರತ್ತಲ್ಲ, ಆ ವ್ಯಾಕ್ಸ್ ನ ಎತ್ತಿ ಅವಳ ಕಣ್ಣಿಗೆ ಹಾಕ್ಬಿಟ್ಟ. ಪಾಪ ಅವಳಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಕಣ್ಣೆಲ್ಲ ಉರಿ. ಇದ್ರೂ ಕಿಲ್ಲರ್ ಹತ್ತತ್ರ ಬರ್ತಾ ಇದ್ದಾನೆ ಅಂತ ಅವ್ರು ನಡ್ಕೊಂಡ್ ಬರೋ ಸೌಂಡ್ ನನ್ನೇ ಕೇಳಿಸ್ಕೊಂಡಿದ್ದವಳು ಕೈಲಿರೋ ಕತ್ತಿನ ಎತ್ಕೊಂಡ್ ಹಂಗೆ ಒಂದ್ ಸುತ್ತಾಳ್ ನೋಡಿ. ಅದೋಗಿ ಆ ಕಿಲ್ಲರ್ದು ಲೆಫ್ಟ್ ಹ್ಯಾಂಡ್ ಗೆ ಗೀಚ್ಕೊಂಡ್ಬಿಡ್ತು. ಇದ್ರೂನು ಅವ್ನ ಅದನ್ನ ತಳ್ಬಿಟ್ಟ. ಇಬ್ರಿಗೂ ಫೈಟಿಂಗ್ ನಡೀತಾ ಇರುತ್ತೆ. ಕೆಳಗಡೆ ಬಿದ್ರ ಒಂದು ಗ್ಲಾಸ್ ಪೀಸ್ ನ ಎತ್ಕೊಂಡು ಅವಳನ್ನ ಸಾಯಿಸಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಅದನ್ನ ಅವಳು ಹಿಡಿದು ಬಿಟ್ಲು. ಇಬ್ರು ಸರಿಯಾಗಿ ಇಟ್ಕೊಂಡಿರ್ತಾರೆ ನೋಡಿ. ಇಬ್ರು ಕೈಗೂನು ಗಾಯ ಆಗಿರುತ್ತೆ, ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. 2 ನಿಮಿಷನೇ ಬಿಟ್ಟಿದ್ರೆ ನಮ್ಮ ಹೀರೋಯಿನ್ ಕತೆ ಮುಗಿತಾ ಇತ್ತು. ಆದ್ರೆ ಅಷ್ಟರಲ್ಲಿ ಪೊಲೀಸ್ ಅವರೆಲ್ಲ ಚರ್ಚ್ ಬರ್ತಾ ಇರೋ ಸೈರನ್ ಸೌಂಡ್ ಕೇಳಿಸಿದ ತಕ್ಷಣ ಆ ಕಿಲ್ಲರ್ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಎಸ್ಕೇಪ್ ಆಗಿ ಓಡೋಗ್ಬಿಟ್ಟ. ಆಮೇಲೆನೆ ಅಲ್ಲಿ ಬಂದಿರೋರೆಲ್ಲ ನಮ್ ಹೀರೋಯಿನ್ ಆಂಬುಲೆನ್ಸ್ ಅಲ್ಲಿ ಹಚ್ಚಿ ಕಳ್ಸಿರ್ತಾರೆ. ಆತರ ಆಂಬುಲೆನ್ಸ್ ಅಲ್ಲಿಂದ ಮೂವ್ ಆದಾಗ್ಲೇ ನಮ್ ಹೀರೋ ಕೂಡ ಆ ಸ್ಪಾಟ್ ಗೆ ಬಂದು ಇಳಿಯೋದು. ಆತರ ಅವ್ನು ಇಳಿದ ಜನಗಳ ಮಧ್ಯೆ ಹೋಗ್ಬೇಕಾದ್ರೆ ಅವ್ನಿಗೆ ಟಕ್ ಅಂತ ಗಪ್ ಅಂತ ಒಂದು ಸ್ಮೆಲ್ ಬರುತ್ತೆ. ಬೇರೆ ಏನು ಇಲ್ಲ, ಆ ಮಿಂಟ್ ಫ್ಲೇವರ್ ಸ್ಮೆಲ್. ಆಲ್ರೆಡಿ ನೋಡಿರ್ತೀವಿ ಕಿಲ್ಲರ್ ಯೂಸ್ ಮಾಡ್ತಾ ಇದ್ದು ಆ ಮಿಂಟ್ ಫ್ಲೇವರ್ ಅನ್ನೋದು ಬಂದು ಇವ್ನಿಗೆ ಚೆನ್ನಾಗೆ ಗೊತ್ತಿರುತ್ತೆ. ಸೊ ಆ ಸ್ಮೆಲ್ ಬಂದಿದ ತಕ್ಷಣ ಜನಗಳ ಮಧ್ಯೆ ಟಕ್ಕಂತ ನಮ್ ಹೀರೋನು ತಿರುಗಿ ನೋಡ್ತಾನೆ. ಆ ಜಾಗದಲ್ಲಿ ಆ ಕಿಲ್ಲರ್ ಬ್ಲಾಕ್ ಕಲರ್ ಕ್ಯಾಪ್ ಹಾಕೊಂಡು ಏನ್ ನಡೀತಾ ಇದೆ ಅಂತ ಏನು ಗೊತ್ತಿಲ್ದಾರ ಒಂಥರ ನೋಡ್ತಾ ಇರ್ತಾನೆ. ಬಟ್ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಅವ್ನು ಹಂಗೆ ಮರೆ ಆಗ್ಬಿಟ್ಟ. ನಮ್ಮ ಹೀರೋನು ಬಿಟ್ಬಿಟ್ಟ. ಈ ತರ ಹೊರಗಡೆ ನಡೀತಾ ಇರ್ಬೇಕಾದ್ರೆ ಒಳಗಡೆ ಹೋಗಿರೋ ನಮ್ಮ ಪೊಲೀಸ್ ಆಫೀಸರ್ ಅವ್ರ ಅಣ್ಣನ ನೋಡಿ ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದ ಅಲ್ವಾ. ಅವ್ರ ಅಣ್ಣ ಅಂದ್ರೆ ಫಾದರ್ ಕೋರ್ಟ್ ಒಳಗಡೆ ಒಂದು ಡೈರಿನ ಇಟ್ಟಿರ್ತಾರೆ. ಇವಾಗ ಫಾದರ್ ನ ನೇತಾಕಿದ್ದ ಅಲ್ವಾ ಆ ಕಿಲ್ಲರ್, ಅದರಿಂದ ಫಾದರ್ ಕೋರ್ಟ್ ಇಂದ ಡೈರಿ ಕೆಳಗಡೆ ಬೀಳುತ್ತೆ. ಇದನ್ನ ತೋರಿಸ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಆ ಕಿಲ್ಲರು ಆ ಚಿಕ್ಕ ಹುಡುಗನ್ನ ಮತ್ತೇನೊಂದು ವಿಡಿಯೋ ಮಾಡಿದ್ದಾನೆ. ಬಟ್ ಈ ಸತಿ ಹುಡುಗನ ಮುಖದಲ್ಲಿ ಯಾವ್ದೇ ಮಾಸ್ಕ್ ಇಲ್ಲ, ಏನಿಲ್ಲ. ಡೈರೆಕ್ಟ್ ಆಗಿ ಅವನನ್ನ ತೋರಿಸ್ತಾ ಇದ್ದಾರೆ. ಅವ್ನ್ ಬಂದು ಇಲ್ಲಿ ಬಂದಿದ್ದೆ ಅರ್ಧ, ಅವ್ರಪ್ಪ ಕಾಣಿಸ್ತಾ ಇಲ್ಲ, ಅವ್ರಪ್ಪನ ಹುಡುಕ್ಬೇಕು ಅನ್ನೋದಕ್ಕೋಸ್ಕರ ತಾನೆ. ಇವಾಗ ಆ ಕಿಲ್ಲರ್ ಅವನ್ನ ಅಂದ್ರೆ ಆ ಚಿಕ್ಕ ಹುಡುಗನ್ನ ಕರ್ಕೊಂಡೋಗಿ ಅವ್ರ ಅಪ್ಪನ ತೋರಿಸ್ತಾ ಇದ್ದಾನೆ. ಅವ್ರಪ್ಪ ಇವ್ರ ಫ್ಯಾಮಿಲಿನ ಅಲ್ಲೇ ಯಾವ್ದೋ ಬೇರೆ ಜಾಗದಿಂದ ಅವ್ರು ಬಂದಿರೋದು, ಆ ಜಾಗದಲ್ಲೇ ಬಿಟ್ಬಿಟ್ಟು ಕೊರಿಯಾಗ್ ಬಂದು ಇಲ್ಲಿ 2ನೇ ಮದ್ವೆ ಮಾಡ್ಕೊಂಡು ಇನ್ನೊಂದ್ ಮಗನ ಹುಟ್ಟಿಸ್ಬಿಟ್ಟು ಅವ್ರ ಜೊತೆ ತುಂಬಾ ಸಂತೋಷವಾಗಿರ್ತಾರೆ. ಇವಾಗ ಈ ಕಿಡ್ನಾಪ್ ಮಾಡಿರೋ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಆ ಫ್ಯಾಮಿಲಿನ ತೋರಿಸ್ತಾ ಇದ್ದಾನೆ. ನೋಡು ನಿಮ್ಮಪ್ಪ ಬಿಟ್ಬಿಟ್ಟು ಹೋಗಿ ಇನ್ನೊಂದ್ ಫ್ಯಾಮಿಲಿ ಜೊತೆ ಸಂತೋಷವಾಗಿದ್ದಾರೆ. ಇಂಥವ್ರನ್ನ ನೋಡ್ಬಿಟ್ಟು ನಿನ್ಗೇನ್ ಕೋಪ ಬರ್ತಾ ಇಲ್ವಾ? ಇನ್ನು ಹೇಳ್ಬೇಕಂದ್ರೆ ಆ ಹುಡುಗನ್ ಜಾಗದಲ್ಲಿ ನೀನ್ ಇರ್ಬೇಕಾಗಿತ್ತು. ಆ ಹುಡುಗನ ನೋಡಿ ನಿನ್ಗೆ ಹೊಟ್ಟೆ ಕಿಚ್ಚು ಬರ್ತಾ ಇಲ್ವಾ? ಆ ಹುಡುಗನ ಕಿಡ್ನಾಪ್ ಮಾಡ್ಬೇಕು, ಸಾಯಿಸ್ಬೇಕು ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದವನು. ಕೇಳೋದ್ ಮಾತ್ರ ಅಲ್ಲ, ಆ ಹುಡುಗನ ಕಿಡ್ನಾಪ್ ಮಾಡ್ಬಿಟ್ಟ. ಇದಕ್ಕೂ ಮುಂಚೆ ನಮ್ಮ ಪೊಲೀಸ್ ಆಫೀಸರ್ ಅವರು ಒಂದು ವಿಡಿಯೋ ಮಾಡಿರ್ತಾರಲ್ವಾ, ಒಂದು ಚಿಕ್ಕ ಹುಡುಗನ ಮುಖಕ್ಕೆ ಮಾಸ್ಕ್ ಎಲ್ಲ
ಹಾಕ್ಬಿಟ್ಟು ಅದೇ ತರನೇ ಕಿಲ್ಲರ್ ಒಂದು ಮಾಸ್ಕ್ ಹಾಕಿ ಕಳ್ಸಿದ್ದ ಅಲ್ವಾ, ಒಂದು ವಿಡಿಯೋನ ಕಳ್ಸಿದ್ದ ಅಲ್ವಾ, ಅವಾಗ ಆ ವಿಡಿಯೋನಲ್ಲಿ ಇದ್ದಿದ್ದು ಇವಾಗ ಹೊಸದಾಗಿ ಕಿಡ್ನಾಪ್ ಮಾಡಿರೋ ಹುಡುಗನೇ. ಈ ಚಿಕ್ಕ ಹುಡುಗನ ಕೂಡ ಕಿಡ್ನಾಪ್ ಮಾಡ್ಬಿಟ್ಟಿರ್ತಾನೆ. ಕಿಡ್ನಾಪ್ ಮಾಡ್ಬಿಟ್ಟು ಅತ್ರ ವಿಡಿಯೋ ಎಲ್ಲ ಮಾಡಿದ್ದಾದ್ಮೇಲೆ ಫಸ್ಟ್ ಕಿಡ್ನಾಪ್ ಮಾಡಿರೋ ಹುಡುಗನ್ ಮುಂದೆ ಈ ಹುಡುಗನ್ನ ಕೂರಿಸ್ಬಿಟ್ಟು ಕೇಳಿರ್ತಾನೆ, ಈ ಹುಡುಗನ್ ಜಾಗದಲ್ಲಿ ನೀನ್ ಇರ್ಬೇಕಾಗಿತ್ತು, ನಿಮ್ಮಪ್ಪ ನಿನಗ್ ಕೊಡ್ಬೇಕಾಗಿರೋ ಪ್ರೀತಿನೆಲ್ಲ ಈ ಹುಡುಗನ್ಗೆ ಕೊಡ್ತಾ ಇದಾರೆ, ಈ ಹುಡುಗನ್ಗೆ ಮೇಲೆ ನಿನ್ಗೆ ಹೊಟ್ಟೆ ಕಿಚ್ಚು ಬರ್ತಾ ಇಲ್ವಾ, ಹಂಗೇನಾದ್ರೂ ಬರ್ತಾ ಇದೆ ಅಂದ್ರೆ ನನ್ನ ಹತ್ರ ಹೇಳ್ಬಿಡು, ನಾನು ಇವನ್ನ ಸಾಯಿಸ್ಬಿಡ್ತೀನಿ. ಇನ್ ಕೇಸ್ ನೀನ್ ಹೊಟ್ಟೆ ಕಿಚ್ಚು ಪಟ್ಟಿಲ್ಲ ಅಂದ್ರೆ ನನ್ ಪ್ರಕಾರ ಅದು ಪಾಪ ಕಣೋ, ಆಮೇಲೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಒಂಥರ ಬೆದರ್ಸೋ ತರ ಮಾತಾಡ್ತಾನೆ ಫಸ್ಟ್ ಕಿಡ್ನಾಪ್ ಮಾಡಿರೋನ್ ಹತ್ರ. ಬಟ್ ಆ ಹುಡುಗ ಹೇಳ್ತಾನೆ, ಅಂಕಲ್ ನನ್ಗೆ ಈ ಹುಡುಗನ್ನ ನೋಡ್ತಾ ಇದ್ರೆ ಹೊಟ್ಟೆ ಕಿಚ್ಚು ಬರ್ತಾ ಇಲ್ಲ, ಅವ್ನ್ ನಮ್ಮ ಅಪ್ಪನ ಜೊತೆ ಸಂತೋಷವಾಗಿದ್ರೆ ಇದ್ಕೊಂಡ್ ಹೋಗ್ಲಿ ಬಿಡಿ, ಆದ್ರೆ ನೀವು ಮಾತ್ಗುನು ನನ್ನ ಹತ್ರ ಹೊಟ್ಟೆ ಕಿಚ್ಚು ಪಡು ಅಂತ ಕೇಳ್ಕೊಂತ ಇದೀರಲ್ವಾ, ನನಗೆ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ ಅಂತ ಕಿಲ್ಲರ್ಗೆ ಒಂದು ಟಾಂಗ್ ಕೊಡೋ ತರ ಹೇಳಿರ್ತಾನೆ. ಸೊ ಕಿಲ್ಲರ್ಗೆ ಏನ್ ಟೆನ್ಷನ್ ಆಯ್ತೋ ಅವನೇನ್ ಮಾಡದ ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲೇನಂದ್ರೆ ನಮ್ಮ ಪೊಲೀಸ್ ಆಫೀಸರ್ ಏನಂದ್ರು, ಆ ಚಿಕ್ಕ ಹುಡುಗನ ಕಿಡ್ನಾಪ್ ಮಾಡಿರೋದಕ್ಕೆ ಒಂದು ಕಾರಣ ಕೊಟ್ರು, ಏನಂದ್ರೆ ಹನ್ಸಲ್ ಅಂಡ್ ಗ್ರೇಟಲ್, ಅದ್ರಲ್ಲಿ ಅವರು ಕೋಪ ಪಡಬಾರ್ದು, ಅತಿಯಾಗಿ ಕೋಪ ಪಡಬಾರ್ದು, ಅದೇ ಅವ್ರನ್ನ ಕಿಡ್ನಾಪ್ ಮಾಡಿರೋದಕ್ಕೆ ಒಂದು ಮಾರಲ್ ಸ್ಟೋರಿ ಆಗಿರ್ಬೇಕು ಅಂತ. ಬಟ್ ಅದಲ್ಲ ಸ್ಟೋರಿ, ದ ಗೋಟ್ ಅಂಡ್ ಡಾಂಕಿ ಅಂತ ಒಂದು ಸ್ಟೋರಿ ಇದೆ, ಅದ್ರಲ್ಲೂ ಅಷ್ಟೇ ತುಂಬಾ ಕೋಪ ಪಡಬಾರ್ದು ಅಂತ ಇರುತ್ತೆ. ಆ ಸ್ಟೋರಿನೇ ಈ ಹುಡುಗನ ಕಿಡ್ನಾಪ್ ಮಾಡಿರೋದಕ್ಕೆ ಮಾರಲ್ ಆಗಿರೋದು. ಇನ್ ಕೇಸ್ ನಾಳೆ ದಿನ ಕಿಲ್ಲರ್ ಈ ಹುಡುಗನ್ನ ಸಾಯಿಸ್ಬಿಟ್ರೆ ಅನ್ವಯ ಆಗೋ ಒಂದು ಸ್ಟೋರಿ ಇದೆ. ಆದ್ರೆ ಕೊಲೆಗಾರ ಈ ಚಿಕ್ಕ ಹುಡುಗನ್ನ ಕಿಲ್ ಮಾಡ್ತಾನ ಸಾಯಿಸ್ತಾನ ಇಲ್ವಾ ಅನ್ನೋದು ಗೊತ್ತಿಲ್ಲ, ನೋಡೋಣ. ಆದ್ರೆ ಈಗ ಸದ್ಯಕ್ಕೆ ಆ ಕಿಲ್ಲರ್ ಕಳ್ಸಿರೋ ವಿಡಿಯೋನಲ್ಲಿ ಈ ಸ್ಟೋರಿನೇ ಆ ಚಿಕ್ಕ ಹುಡುಗನ್ನ ಓದಕ್ಕೆ ಹೇಳಿರ್ತಾನೆ. ಆ ಹುಡುಗ ಸ್ಟೋರಿನ ಓದಿದ್ಮೇಲೆ ವಿಡಿಯೋ ಕೂಡ ಮುಗೀತು. ಅದಾದ್ಮೇಲೆ ಆ ಕಿಲ್ಲರ್ ಇನ್ನೊಂದ್ ಕೆಲಸ ಕೂಡ ಮಾಡಿದಾನೆ, ಹೊಸದಾಗಿ ಕಿಡ್ನಾಪ್ ಮಾಡ್ಕೊಂಡ್ ಬಂದ ಅಲ್ವಾ ಒಂದು ಚಿಕ್ಕ ಹುಡುಗನ್ನ, ಆ ಹುಡುಗನ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಟ್ಬಿಟ್ರು. ಆದ್ರೆ ಫಸ್ಟ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ ಹುಡುಗ ಅವನು ನಮ್ಮ ಹತ್ರ ಕಿಲ್ಲರ್ ಬಿಟ್ಟಿಲ್ಲ, ಏನ್ ಮಾಡ್ದ ಅಂತ ಗೊತ್ತಿಲ್ಲ. ಈ ತರ ಒಂದ್ ಕಡೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ಫಾದರ್ ಗೆ ಫ್ಯೂನರಲ್ ಮಾಡ್ತಾ ಇದಾರೆ. ಅಲ್ಲಿ ನಮ್ ಪೊಲೀಸ್ ಆಫೀಸರ್ ಮತ್ತೆ ಎಲ್ಲರೂ ಬಂದಿರ್ತಾರೆ. ಪೊಲೀಸ್ ಆಫೀಸರ್ಗಂತೂ ತುಂಬಾನೇ ಬೇಜಾರು, ಪಾಪ ತುಂಬಾ ಡಲ್ ಆಗಿದ್ದ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ವಿಷಯನೂ ಹೊರಗಡೆ ಬರುತ್ತೆ. ಏನಿಲ್ಲ, ಆ ಹಳೆ ಡಾಕ್ಟರ್ ನ ಕಿಲ್ಲರ್ ಬಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಸಾಯಿಸ್ಬಿಟ್ಟಿದ್ದ, ಆಮೇಲೆ ಅವ್ರ ಬಾಡಿನ ಕೂಡ ಎತ್ತಿ ಪಕ್ಕದಲ್ಲಿರೋ ಒಂದು ನೀರ್ಗೆ ಹಾಕ್ಬಿಟ್ಟಿದ್ದ ಅಲ್ವಾ, ಅದು ಇವಾಗ ತಾನೇ ಬಂದು ದಡ ಸೇರಿ ಇರುತ್ತೆ. ನಮ್ಗೆ ಆಲ್ರೆಡಿ ಸ್ಟೋರಿ ಗೊತ್ತಿರೋದ್ರಿಂದ ಅದನ್ನ ಓಲ್ಡ್ ಡಾಕ್ಟರ್ ಅಂತ ಹೇಳ್ತಾ ಇದೀವಿ. ಬಟ್ ತುಂಬಾ ದಿನ ನೀರಲ್ಲಿರೋದ್ರಿಂದ ಬಾಡಿ ಕಂಪ್ಲೀಟ್ ಡಿಕಂಪೋಸ್ ಆಗಿರೋದ್ರಿಂದ ಅವ್ರ ಮುಖ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅದ್ ಅವ್ರೇನ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಂದ್ಸತಿ ಎಕ್ಸಾಮಿನ್ ಮಾಡಿದ್ರೆ ಅವರ ಇಲ್ವಾ ಅಂತ ಗೊತ್ತಾಗ್ಬಿಡತ್ತೆ ಅಂತ ಈಗ ಚೆಕ್ ಮಾಡಕ್ಕೆ ಅಂತ ತಗೊಂಡೋಗಿದ್ದಾರೆ. ಅವ್ರೆಂತ ಇವ್ರೇನ್ ಗೆಸ್ ಮಾಡ್ತಿದ್ದಾರೆ ಅಂದ್ರೆ, ಅಮ್ಯೂಸ್ಮೆಂಟ್ ಪಾರ್ಕ್ ಪಕ್ಕದಲ್ಲೇ ತಾನೇ ನೀರ್ ಇದ್ದಿದ್ದು, ಮೋಸ್ಟ್ಲಿ ಅಲ್ಲಿಂದ ಈ ಬಾಡಿ ಬಂದಿರ್ಬೋದು ಅಂತ ಯೋಚನೆ ಮಾಡಿ ಎಕ್ಸಾಮಿನ್ ಮಾಡಕ್ಕೆ ಹೇಳ್ತಾ ಇದಾರೆ. ಬಟ್ ಇದನ್ನೆಲ್ಲ ನಮ್ ಪೊಲೀಸ್ ಆಫೀಸರ್ ಕಿವಿ ಕೂಡ ಹಾಕೊಂಡಿಲ್ಲ, ಯಾಕಂದ್ರೆ ಅಣ್ಣ ಸತ್ತೋದ್ರಲ್ವಾ, ಅದು ತರ ಲೈವ್ ಅಲ್ಲಿ ಸಾಯಿಸ್ಬಿಟ್ನಲ್ವಾ, ಆ ಫೀಲಿಂಗ್ ಇಂದ ಮನೆ ಬಿಟ್ಟು ಹೊರಗಡೆನೆ ಬಂದಿಲ್ಲ. ಪಾಪ ಮನುಷ್ಯ ಕುಡ್ದು ಮನೇಲೆ ಇದ್ಬಿಟ್ಟಿರ್ತಾರೆ. ಸುಮಾರು ಸತಿ ನಮ್ ಹೀರೋನು ಹೋಗಿ ಡೋರ್ ಎಲ್ಲ ತಟ್ಟಿ ನೋಡಿದ್ರು, ಬಟ್ ಇವ್ರು ಎದ್ದು ಬರೋ ತರ ಇಲ್ಲ. ಇವಾಗ ಹಾಸ್ಪಿಟಲ್ ಇರೋ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಈ ಸೀರೀಸ್ ಅಲ್ಲಿ ಬೇರೆ ಡಾಕ್ಟರ್ಸ್ ಇಲ್ಲ ಅಂತ ಕಾಣಿಸುತ್ತೆ. ಯಾರಿಗೇನೇ ಪ್ರಾಬ್ಲಮ್ ಆದ್ರೂ ಈ ಡಾಕ್ಟರೇ ಬಂದು ನೋಡೋದು, ಈ ಕಿಲ್ಲರ್ ಡಾಕ್ಟರ್. ಇವಾಗ ಅಷ್ಟೇ ನಮ್ ಹೀರೋನ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಅವನೇ. ಟ್ರೀಟ್ಮೆಂಟ್ ಮಾಡ್ತಾ ಇದೀನಿ ಅನ್ನೋ ಸೈಕಲ್ ಗ್ಯಾಪ್ ಅಲ್ಲಿ ಒಂದ್ ವಿಷಯನ ಕೇಳ್ತಾನೆ, ಏನಮ್ಮ ಆ ಚರ್ಚ್ ಅಲ್ಲಿ ಆ ಕಿಲ್ಲರ್ಗೂ ನಿನ್ಗೂ ಸರಿಯಾದ ಜಗಳ ಅಂತೆ, ಆ ಕಿಲ್ಲರ್ ಮುಖನ ನೋಡ್ದ ಅಂತ ಕೇಳ್ತಾನೆ. ಇವಳು, ಅಯ್ಯೋ ಇಲ್ಲ ಡಾಕ್ಟರ್, ತುಂಬಾನೇ ಕತ್ಲಾಗಿತ್ತು, ಅವ್ನ ಮುಖ ನನ್ಗೆ ಕಾಣಿಸಿಲ್ಲ, ಬ್ಲಾಕ್ ಕಲರ್ ಹ್ಯಾಟ್ ಎಲ್ಲ ಬೇರೆ ಹಾಕೊಂಡಿದ್ದ, ಅವ್ನ ಮುಖ ನನ್ಗೆ ಕಾಣಿಸ್ಲಿಲ್ಲ, ಒಂದ್ ಸ್ವಲ್ಪ ಚಾನ್ಸ್ ಇದ್ರೆ ಕೂಡ ನೋಡ್ಬಿಡ್ತಾ ಇದ್ದೆ ಅಂತ ಹೇಳ್ತಾಳೆ. ಇವಾಗ ಇವಳು ನೋಡಿಲ್ಲ ಅಂದಿದ್ದೆ ಅವ್ನಿಗೆ ಸ್ವಲ್ಪ ಸಮಾಧಾನ. ಆ ಪಡಿ ಹೆಂಗೋ ಅವಳ ನನ್ ಮುಖ ನೋಡಿಲ್ಲ ಅಂತ ಅವ್ನ ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಅವಳೆ ವಾಂಟೆಡ್ ಆಗ ಡಾಕ್ಟರ್ ನ ಕಿಲ್ಲರ್ ನ ಸ್ಟಾಪ್ ಮಾಡ್ಬಿಟ್ಟು, ಬ್ರೋ ನಾನ್ ಯಾವಾಗಾದ್ರೂ ನಿಮ್ಮನ್ನ ನೋಡಿದೀನಾ, ಮಾತಾಡ್ಸಿದೀನಾ, ನಿಮ್ ಮುಖ ನೋಡಿದೀನಾ ಅಂತ ಕೇಳ್ತಾಳೆ. ಇದರಿಂದ ಅವ್ನಿಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ನಮ್ಮ ಹೀರೋ ಒಳಗಡೆ ಬರ್ತಾನೆ. ನಿನ್ಗೇನ್ ಸ್ವಲ್ಪ ಆದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ, ನಿನ್ ಪಾಡಿಗೆ ನೀನ್ ಹೊಟ್ಟೋಗ್ತೀಯ, ಅವ್ನ್ ಎಲ್ಲಿದ್ದಾನೆ ಏನಂತ ಹುಡ್ಕೊಂಡು, ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ನಿಮ್ ಅಜ್ಜಿಗೆ ಪ್ರಾಮಿಸ್ ಮಾಡಿದೀನಿ ನಿನ್ಗೇನು ಆಗದೆ ಚೆನ್ನಾಗಿ ನೋಡ್ಕೊಂತೀನಿ ಅಂತ, ಆದ್ರೆ ನೀನ್ ನೋಡಿದ್ರೆ ಈ ತರ ಕೆಲಸ ಮಾಡ್ತಿಯಲ್ಲ ಅಂತ ಬೈತಾ ಇರ್ತಾನೆ. ಅದೇ ಟೈಮಲ್ಲಿ ಎರಡು ಪೊಲೀಸ್ ಆಫೀಸರ್ ಒಳಗಡೆ ಬರ್ತಾರೆ. ಇವಳ ಹತ್ರ ವಿಚಾರಣೆ ಮಾಡಕ್ಕೆ ಅಂತ ಬಂದಿರೋದು. ಆತರ ಬಂದಿರೋರು ಕೇಳೋ ಫಸ್ಟ್ ಕ್ವೆಶ್ಚನ್, ಕಿಲ್ಲರ್ ಆ ಚರ್ಚಲ್ಲಿದ್ದ ಅಂತ ನಿನಗೆ ಹೆಂಗ್ ಗೊತ್ತು ಅಂತ ಕೇಳ್ತಾರೆ. ಆಕ್ಚುಲಿ ಇವರೆಲ್ಲ ಹೇಳ್ತಾ ಇದ್ದು ಆ ಫಾದರ್ ಕೆಲಸ ಮಾಡ್ತಾ ಇರೋ ಚರ್ಚ್ ಅಲ್ಲೇ ಈ ಘಟನೆ ನಡೀತಾ ಇರೋದು ಅಂತ. ಸೊ ಇವಳು ಕೂಡ ಹಂಗೆ ಅನ್ಕೊಂಡಿರ್ತಾಳೆ, ಫಾದರ್ ನ ಹುಡ್ಕೊಂಡು ಆ ಚರ್ಚ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋದು. ಬಟ್ ನಾನು ಆಲ್ರೆಡಿ ಆ ಓದ್ ಪಾರ್ಟ್ ಅಲ್ಲೇ ಹೇಳಿರ್ತೀನಿ ತುಂಬಾ ಕ್ಲಿಯರ್ ಆಗಿ, ಅವಳು ಕತ್ತಿನ ಎತ್ಕೊಂಡ್ ಹೋಗ್ಬೇಕಾದ್ರೆ ಜೊತೆಗೆ ಅವ್ರ ಅಜ್ಜಿ ಫೋಟೋನ ಕೂಡ ತಗೊಂಡೋಗಿರ್ತಾಳೆ ಅಂತ. ಆತರ ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾದ್ರೆ ಅಜ್ಜಿ ಫೋಟೋನ ನೋಡಿರ್ತಾಳಲ್ವಾ, ಫೋಟೋ ಹಿಂದ್ಗಡೆ ಒಂದು ಕ್ಯಾಂಡಲ್ ಇಡ್ತಾರಲ್ಲ ಸ್ಟ್ಯಾಂಡ್, ಅದನ್ನ ಗಮನಿಸ್ತಾಳೆ. ಆ ಅಜ್ಜಿ ತಗೊಂಡಿರೋ ಫೋಟೋ ಕೂಡ ಒಂದು ಚರ್ಚ್ ಅಲ್ಲೇ ಸೇಮ್ ಈ ಕಿಲ್ಲರಿ ಫಾದರ್ ನ ಸಾಯಿಸ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಕ್ಯಾಂಡಲ್ ಸ್ಟ್ಯಾಂಡ್ ಕೂಡ ಕಾಣಿಸಿರುತ್ತೆ. ಅದರಿಂದನೇ ಅವಳಿಗೆ ಕನ್ಫರ್ಮ್ ಆಗಿ ಗೊತ್ತಾಯ್ತು ಫಾದರ್ ಕೆಲಸ ಮಾಡ್ತಿರೋ ಚರ್ಚ್ ಅಲ್ಲಿ ಅವ್ನಿಗೆ ಘಟನೆ ಮಾಡ್ತಾ ಇಲ್ಲ, ಬೇರೊಂದು ಚರ್ಚ್ ಅಲ್ಲಿ ಅಂತ, ಅವ್ರ ಅಜ್ಜಿ ಹೋಗಿರೋ ಚರ್ಚ್ ಅಲ್ಲಿ ಅಂತ. ಸೊ ಟಕ್ ಅಂತ ಪೊಲೀಸರು ಹೋಗೋದಕ್ಕೂ ಮುಂಚೆನೆ ಇವಳ ಚರ್ಚ್ ಗೆ ಹೋಗಿರ್ತಾಳೆ. ಈ ವಿಷಯನ ತಿಳ್ಕೊಂಡ್ಮೇಲೆ ಅವ್ರು ಇನ್ನೊಂದು ಕೂಡ ಹೇಳ್ತಾರೆ, ಕಿಲ್ಲರ್ ಬಗ್ಗೆ ಏನಾದ್ರೂ ಒಂದು ಐಡೆಂಟಿಟಿ ಗೊತ್ತಿದ್ರೆ ದಯವಿಟ್ಟು ಹೇಳಮ್ಮ, ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳು ಅಂದಾಗ ಇವಳು ತುಂಬಾ ಯೋಚನೆ ಮಾಡ್ಕೊಂಡು ನಮಗೊಂದು ಟ್ವಿಸ್ಟ್ ನ ಕೊಡ್ತಾಳೆ ನೋಡಿ. ಕಿಲ್ಲರ್ ಖಂಡಿತ
ಲೆಫ್ಟ್ ಹ್ಯಾಂಡೆಡ್ ಆಗಿರಲ್ಲ ಅಂತ. ಸಖತ್ ಶಾಕ್ ಆಗೋಯ್ತು ಇವ್ರಿಗೆ. ಏನು ಕಿಲ್ಲರ್ ಲೆಫ್ಟ್ ಹ್ಯಾಂಡೆಡ್ ಅಲ್ವಾ? ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ನೋಡಿದೀವಿ ಕಿಲ್ಲರು ಲೆಫ್ಟ್ ಹ್ಯಾಂಡೆಡ್ ಅಂತ. ಫಸ್ಟ್ ಹೇಳಿದ್ದೆ ನಮ್ ಹೀರೋ, ಮತ್ತೆ ಆ ಕತ್ತಿನ ಚುಚ್ಚಿಟ್ಟಿದ್ದ ಅಲ್ವಾ, ಆ ಪೊಸಿಷನ್ ನೋಡಿ ಕೂಡ ಹೇಳಿದ್ರು ಅವನೊಂದು ಲೆಫ್ಟ್ ಹ್ಯಾಂಡೆಡ್ ಅಂತ. ಇವಾಗ ಇವಳು ನೋಡಿದ್ರೆ ಇಲ್ಲ ಅಂತ ಇದ್ದಾಳೆ. ಸ್ವಲ್ಪ ಯೋಚನೆ ಮಾಡಮ್ಮ ಅಂದ್ರೆ, ಇಲ್ಲ ನನ್ಗೆ ಖಂಡಿತ ಚೆನ್ನಾಗಿ ನೆನ್ಪಿದೆ, ಅವನಂತೂ ನನ್ನನ್ನು ಅಟ್ಯಾಕ್ ಮಾಡ್ಬೇಕಾದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಅಟ್ಯಾಕ್ ಮಾಡಿದ್ದು, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿಲ್ಲ ಅಂತ. ಇದನ್ನ ಕೇಳಿಸ್ಕೊಂಡು ಇವ್ರಿಗೆ ಸ್ವಲ್ಪ ಶಾಕಿಂಗ್ ಆಗಿದ್ರು. ಇದಕ್ ಮೇಲೆ ಅವಳ ಹತ್ರ ಏನು ಇನ್ಫಾರ್ಮೇಶನ್ ಇಲ್ಲ. ಸೊ ಏನಾದ್ರು ಜ್ಞಾಪಕ ಬಂದ್ರೆ ಹೇಳಮ್ಮ ಅಂತ ಹೇಳಿ ಪೊಲೀಸ್ ಅವರು ಅಲ್ಲಿಂದ ಹೊರಟೋದ್ರು. ಹಿಂಗಿರ್ಬೇಕಾದ್ರೆ ಇವಾಗ ಆ ಹಾಸ್ಪಿಟಲ್ಗೆ ಕಿಲ್ಲರ್ ಅವ್ರ ಅಮ್ಮ ಬಂದಿರ್ತಾರೆ. ಅಂದ್ರೆ ಓಲ್ಡ್ ಡಾಕ್ಟರ್ ಅವ್ರ ಫ್ರೆಂಡ್ ಅಂತ ಹೇಳಿದ್ವಲ್ಲ, ಅವ್ರು ಬಂದಿರ್ತಾರೆ. ಅವ್ರು ಬಂದು ಈ ಕಿಲ್ಲರ್ ನ ನೋಡ್ತಿದಾರೆ, ಅಂದ್ರೆ ಅವ್ರ ಮಗನ ನೋಡ್ತಿದ್ದಾರೆ. ಅವನು ನಮ್ ಹೀರೋಯಿನ್ ಇದ್ರಲ್ವಾ, ಆ ರೂಮ್ ಒಳಗಡೆ ತುಂಬಾ ಹೊತ್ತು ಗುರುಗುರ ಅಂತ ನೋಡಿದವನು ಅವ್ರ ಅಮ್ಮ ಬಂದಿರೋದು ಕೂಡ ಗಮನಿಸ್ಕೊಂಡಿಲ್ಲ. ಅವ್ನ ಅಲ್ಲಿಂದ ಹೊರಟೋದ. ಅದಾದ್ಮೇಲೆ ಅವ್ರ ಅಮ್ಮಗೆ ಡೌಟ್ ಬಂದು ಯಾರನ್ನ ಅವನ ಹತ್ರ ನೋಡ್ತಾ ಇದ್ದ ಅಂತ ಹೋಗಿ ನೋಡಿದ್ರೆ ಅದು ನಮ್ ಹೀರೋಯಿನ್. ಇವ್ರನ್ನ ನೋಡಿದ ತಕ್ಷಣ ಅವ್ರಿಗೇನಕ್ ವಾಮಿಟ್ ಬಂತು ಅಂತ ಗೊತ್ತಿಲ್ಲ. ಹೊಸದಾಗಿ ಪ್ರೆಗ್ನೆಂಟ್ ಆಗಿರೋ ಫೀಲ್ ಅಲ್ಲಿ ಏನೋ ಪಾಪ ಎದ್ನೋ ಬಿದ್ನೋ ಅಂತ ವಾಮಿಟ್ ಮಾಡಕ್ಕೆ ಅಂತ ಹೊರಗಡೆ ಹೊರಟೋದ್ರು. ಇದನ್ನ ಕೂಡ ಕಿಲ್ಲರ್ ಗಮನಿಸ್ಕೊಂಡಿಲ್ಲ. ಇಲ್ಲಿ ನಮ್ ಹೀರೋ ಕೂಡ ಮಾತಾಡಿದ್ದಾದ್ಮೇಲೆ ಸರಿ ನೀನ್ ರೆಸ್ಟ್ ತಗೊಂಡ್ ನಾನು ಬರ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ಳು ಟಕ್ಕಂತ ನಮ್ ಹೀರೋನ ನಿಲ್ಲಿಸ್ಬಿಟ್ಟು ಇನ್ನೊಂದ್ ವಿಷಯ ಹೇಳ್ತಾಳೆ. ಕಿಲ್ಲರ್ ನನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ನನ್ ಕಣ್ಣಲ್ಲಿ ಅವ್ನು ವ್ಯಾಕ್ಸ್ ಆಗ್ಬಿಟ್ಟ ಅಲ್ವಾ, ಅವಾಗ ನನ್ಗೆ ಕಣ್ ಕಾಣಿಸಿಲ್ಲ. ಬಟ್ ಅವ್ನ ಹತ್ರ ಬರ್ಬೇಕಾದ್ರೆ ನನ್ ಕತ್ತಿಯಲ್ಲಿ ಅವನನ್ನ ಅಟ್ಯಾಕ್ ಮಾಡ್ದೆ ಕಣೋ, ನನಗ್ ಗೊತ್ತಿರೋಂಗೆ ಅವ್ನ್ ಲೆಫ್ಟ್ ಹ್ಯಾಂಡ್ ಗೆ ಗೀಚಿರೋದು ಅನ್ಸುತ್ತೆ ಅಂತ ಹೇಳಿದಾಗ, ಏನು ಪ್ರಾಬ್ಲಮ್ ಇಲ್ಲ, ನಾನು ಈ ವಿಷಯನ ಪೊಲೀಸ್ ಅವ್ರ ಹತ್ರ ಹೇಳ್ಬಿಡ್ತೀನಿ, ನೀನ್ ರೆಸ್ಟ್ ತಗೋ ಅಂತ ಹೇಳಿ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಅವನಲ್ಲಿಂದ ಹೊರಗಡೆ ಬರ್ತಾನೆ. ಅವಾಗ ಇಲ್ಲಿ ಕಿಲ್ಲರ್ ಅವ್ರ ಅಮ್ಮ ಬಂದು ವಾಮಿಟ್ ಮಾಡ್ತಾ ಇರ್ಬೇಕಾದ್ರೆ, ಯಾಕಂಟಿ ಏನಾಯ್ತು, ಆರೋಗ್ಯವಾಗಿದ್ದೀರಾ ಅಂತ ಮಾತಾಡಿಸ್ತಾನೆ. ಅವ್ರು ಕೂಡ ಏನಿಲ್ಲಪ್ಪ ನಾನು ಚೆನ್ನಾಗೇ ಇದ್ದೀನಿ ಅಂತ ಅಲ್ಲಿಂದ ಹೊರಟೋದ್ರು. ಬಟ್ ಇವ್ರಿಬ್ರು ಇತರ ಮಾತಾಡ್ಕೊಂಡಿದ್ದನ್ನ ಮೇಲಿಂದ ಕಿಲ್ಲರ್ ನೋಡ್ತಾ ಇದ್ದಾನೆ. ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ಇಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ರಿಪೋರ್ಟರ್ ಹುಡುಗಿ ಹೋಗಿ ಅವರ ಚೀಫ್ ಹತ್ರ, ಪೊಲೀಸ್ ಅವರ ಚೀಫ್ ಹತ್ರ ಕೇಳ್ತಾ ಇದ್ದಾಳೆ, ಈ ಫಾದರ್ ಸತ್ತಿರೋದು ಕೂಡ ಒಂದು ಮಾರಲ್ ಸ್ಟೋರಿ ಲಿಂಕ್ ಆಗ್ಬೇಕಲ್ವಾ, ಅದ್ ಯಾವ್ದು ಅಂತ. ಇದಕ್ಕೂ ಮುಂಚೆ ಹೇಳಿದ್ವಿ ಅದು ಹನ್ಸಲ್ ಅಂಡ್ ಗ್ರೀಟಲ್ ಅನ್ನೋ ಸ್ಟೋರಿ ಅಲ್ಲ ಅಂತ. ಬಟ್ ಆ ಚಿಕ್ಕ ಹುಡುಗನ್ಗೆ ಕಂಪೇರ್ ಆಗಿದ್ ಸ್ಟೋರಿ ಗೋಟ್ ಅಂದ ಡಾಂಕಿ ಅಂತ. ಬಟ್ ಈ ಫಾದರ್ ಗೆ ಯಾವ ಸ್ಟೋರಿ ಲಿಂಕ್ ಆಗ್ತಿದೆ ಅಂತ ಗೊತ್ತಿಲ್ವಲ್ಲ. ಸೊ ಲಿಂಕ್ ಆಗ್ಬೇಕಂದ್ರೆ ಅವ್ರ ಡೆಡ್ ಬಾಡಿ ಹತ್ರ ಅವ್ರನ್ನ ಸಾಯಿಸಿದ್ಮೇಲೆ ಅವ್ನೇನಾದ್ರೂ ಒಂದು ಐಟಮ್ ನ ಬಿಟ್ಬಿಡ್ತಾನೆ ಹೋಗ್ತಾನೆ. ಈ ಫಾದರ್ ಡೆಡ್ ಬಾಡಿ ಹತ್ರ ಅಂತದ್ ಏನ್ ಸಿಕ್ತು ಅಂತ ನೋಡಿದ್ರೆ ಒಂದು ಬುಕ್, ಅದು ಡೈರಿನ ಬುಕ್ಕ ಏನಂತ ಗೊತ್ತಿಲ್ಲ, ಅದಿತ್ತು. ಜೊತೆಗೆ ಕೆಲವೊಂದು ಕಲ್ಲುಗಳಿತ್ತು. ಸದ್ಯಕ್ಕೆ ಸಿಕ್ಕಿರೋ ಎವಿಡೆನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಏನ್ ಡೀಟೇಲ್ಸ್ ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ. ಇವಾಗ ಈ ವಿಷಯನೆಲ್ಲ ರಿಪೋರ್ಟರ್ ಸ್ಟ್ರೇಟ್ ಆಗಿ ಹೋಗಿ ನಮ್ ಹೀರೋ ಹತ್ರ ಹೇಳ್ತಾ ಇರ್ತಾಳೆ. ಆ ಟೈಮ್ ಅಲ್ಲಿ ಸೈಲೆಂಟ್ ಆಗಿ ಅವ್ರ ಮನೆ ಒಳಗಡೆ ಬರೋ ನಮ್ ಹೀರೋ ಅವ್ರ ಫ್ರೆಂಡು ನಿಧಾನಕ್ಕೆ ಎಲ್ಲದನ್ನು ಹುಡುಕ್ತಾ ಇರ್ತಾನೆ. ಸೌಂಡೇ ಮಾಡ್ದೆ, ಕಣ್ಕಾಣಿಸ್ದೇ ಇರೋ ಕಬೋದಿ ಏನೋ ಹತ್ರ ಹುಡುಕ್ತಾ ಇದೆಯಾ, ನಾವಿಬ್ರು ಇಲ್ಲಿ ದೊಡ್ಡ ಕಲ್ಲುಗಳ ತರ ಕೂತ್ಕೊಂಡಿದೀವಿ, ನೀನ್ ಕಣ್ಕಾಣಿಸಿಲ್ವಾ, ಏನೋ ಅಂತದನ್ನ ಹುಡುಕ್ತಾ ಇದೆಯಾ ಅಂದಾಗ ಅವನಂತಾನೆ, ಲೂಸೋ ನಿಧಾನಕ್ ಮಾತಾಡೋ, ಜೋರಾಗಿ ಮಾತಾಡ್ಬೇಡ, ನಾವಲ್ಲೆಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನನ್ಗೆ ಟಕ್ಕಂತ ಒಂದ್ ವಿಷಯ ಸ್ಟ್ರೈಕ್ ಆಯ್ತು. ಅದೇನ್ ಗೊತ್ತಾ, ನಾವು ಆ ಹುಡುಗನ್ ತರನೇ ಒಂದ್ ಹುಡುಗನ್ನ ರೆಡಿ ಮಾಡ್ಬಿಟ್ಟು ನಾವೇ ವಿಡಿಯೋ ಮಾಡಿ ಅದನ್ನ ಟಿವಿ ಸ್ಟೇಷನ್ ಕಳ್ಸೋಣ ಅಂತ ನಾವು ಮಾತಾಡ್ಕೊಂಡ್ವಿ. ನಾವ್ ಮಾತಾಡಿದ್ ಈ ಜಾಗದಲ್ಲೇ ತಾನೆ. ಆ ವಿಷಯ ಕಿಲ್ಲರ್ಗೆ ಹೆಂಗ್ ಗೊತ್ತಾಯ್ತು? ಮೋಸ್ಟ್ಲಿ ನಮ್ಗೆ ಗೊತ್ತಿಲ್ದವ್ನ ಮನೆ ಒಳಗಡೆ ಬಂದು ವಾಯ್ಸ್ ರೆಕಾರ್ಡರ್ ಏನಾದ್ರು ಇಟ್ಟಿದ್ನಾ, ನಾವ್ ಮಾತಾಡೋದವ್ನ ಏನಾದ್ರು ಕೇಳಿಸ್ಕೊಂಡಿರ್ತಾನ. ಅದಕ್ಕೆ ತಾನೆ ನಾವ್ ಮಾಡ್ತೀವಿ, ನಾವ್ ಒಂದ್ ಹುಡುಗನ ಇಟ್ಟು ವಿಡಿಯೋ ಮಾಡಿ ಅದನ್ನ ಟಿವಿ ಸ್ಟೇಷನ್ ಗೆ ಕಳಿಸ್ತೀವಿ ಅಂತ ಗೊತ್ತಿರೋನು, ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋನು ಅವ್ನ್ ಕೂಡ ಹತ್ರ ವಿಡಿಯೋ ಮಾಡಕ್ಕೆ ಸಾಧ್ಯ. ಸೊ ಈ ತರ ಏನಾದ್ರು ರೆಕಾರ್ಡಿಂಗ್ ಇಟ್ಟಿರ್ತಾನೆ, ಅವ್ನಿಗೆ ಅರ್ಥ ಆಗೋದು ಅನ್ನೋ ತರ ಹೇಳಿದಾಗ ನಮ್ ಹೀರೋ ಅಂತಾನೆ, ಸಾಕು ಬಾಯಿ ಮುಚ್ಚ, ನೀನ್ ದೊಡ್ಡ ತೂತ್ ಬಾಯಿ ಅವನು, ನಾವ್ ಹಾಕಿರೋ ಪ್ಲಾನ್ ನೀನ್ ಹೊರಗಡೆ ಹೋಗಿ ಯಾರ ಹತ್ರ ಆದ್ರೂ ಹೇಳಿರ್ತೀಯ, ಅದನ್ನ ಕೇಳಿಸ್ಕೊಂಡು ಆ ಕಿಲ್ಲರ್ ಕೆಲಸ ಮಾಡಿರ್ತಾನೆ ಅಂತ ನಮ್ ಹೀರೋ ಸಿಂಪಲ್ ಆಗಿ ಹೇಳಿದ್ರು. ರಿಪೋರ್ಟರ್ ಹುಡುಗಿ ಹೇಳ್ತಾರೆ, ನೀನ್ ಯಾಕೋ ಹತ್ರ ಹೇಳ್ತಾ ಇದೀಯಾ, ನಾವು ಈ ಪ್ಲಾನ್ ಮಾಡಿದ್ದೆ ಟಿವಿ ಶೋ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಒಂದ್ 2 ಅವರ್ ಮುಂಚೆನೆ. ಅಷ್ಟ್ರಲ್ಲಿ ಇವ್ನ್ ಹೋಗಿ ಇನ್ನೊಬ್ರ ಹತ್ರ ಹೇಳಿ ಅದು ಕಿಲ್ಲರ್ ಕಿವಿಗ್ ಬಿದ್ದು ಅವ್ನ್ ವಿಡಿಯೋ ರೆಡಿ ಮಾಡಕ್ ಆಗತ್ತಾ? ನನಗೆ ಯಾಕೋ ನಿನ್ ಫ್ರೆಂಡ್ ಹೇಳೋದೇ ಕರೆಕ್ಟ್ ಅಂತ ಅನಿಸ್ತಾ ಇದೆ. ಅವನು ನಮ್ಮನೇಲೆ ಎಲ್ಲೋ ವಾಯ್ಸ್ ರೆಕಾರ್ಡರ್ ಇಟ್ಟಿರ್ತಾನೆ ಕಣೋ, ನಾವ್ ಅದನ್ನ ಹುಡುಕಿ ಕಂಡಿಡಿಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಫ್ರೆಂಡ್ ಇನ್ನೊಂದ್ ವಿಷಯ ಕೂಡ ಹೇಳ್ತಾನೆ, ಹೌದೌದು ನಾನ್ ಹೇಳಿದ್ ಕರೆಕ್ಟ್ ಪಾಯಿಂಟ್ ಆದ್ರೆ ಕೂಡ ಆ ಕಿಲ್ಲರ್ ಇನ್ನೂನು ಆ ವಾಯ್ಸ್ ರೆಕಾರ್ಡರ್ ನಮ್ಮನೇಲೆ ಇಟ್ಟಿರ್ತಾನೆ ಅಂತ ಏನ್ ಗ್ಯಾರಂಟಿ? ಹೀರೋಯಿನ್ ಕೂಡ ಈ ತರ ಆಕ್ಸಿಡೆಂಟ್ ಆಯ್ತು, ಮೀನ್ಸ್ ಅವನ ಹತ್ರ ಅಟ್ಯಾಕ್ ಆಗಿದ್ಲು, ಅವಳು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ಲು. ಈ ಕಡೆ ನಮ್ ಪೊಲೀಸ್ ಆಫೀಸರ್ದು ಕೂಡ ಈ ತರ ಪ್ರಾಬ್ಲಮ್ ಆಯ್ತು, ಫ್ಯೂನರಲ್ ಗೆಲ್ಲ ಹೋಗಿದ್ವಿ. ಹಂಗ್ ನೋಡಿದ್ರೆ ಈ ಗ್ಯಾಪ್ ಅಲ್ಲೆಲ್ಲ ನಾವ್ ಸರಿಯಾಗಿ ಮನೆಗ್ ಬರ್ಲೇ ಇಲ್ಲ. ಈ ಗ್ಯಾಪ್ ಅಲ್ಲಿ ಕಿಲ್ಲರ್ ಬಂದು ಆ ವಾಯ್ಸ್ ರೆಕಾರ್ಡರ್ ನ ಎತ್ಕೊಂಡ್ ಹೋಗಿರ್ಬೋದಲ್ವಾ ಅಂತ ಇವ್ರು ಮಾತಾಡ್ಕೊಂತ ಇದಾರೆ. ಆ ಟೈಮ್ ಅಲ್ಲಿ ಇವ್ರಿಗೆ ಪೊಲೀಸ್ ಆಫೀಸರ್ ಬಗ್ಗೆ ಕೂಡ ನೆನಪು ಬರುತ್ತೆ. ಅವ್ರು ಊಟನೂ ಮಾಡದೆ ಏನು ಇಲ್ದೆ ಮನೇಲೆ ಬಿದ್ದಿದ್ದಾರೆ, ಹೊರಗಡೆನೂ ಬರ್ತಾ ಇಲ್ಲ, ಬರೀ ಕುಡ್ಕೊಂಡಿದ್ರೆ ಹೊಟ್ಟೆ ಏನ್ ಗತಿ ಆಗುತ್ತೆ ಅಂತ ಹೇಳಿ ಅವ್ರಿಗೇನಾದ್ರು ಅಡ್ಗೆ ಮಾಡ್ಕೊಡೋಣ ಅಂತ ಮನೆ ಫ್ರಿಜ್ ಅಲ್ಲೆಲ್ಲ ಹುಡುಕ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಯಾರೋ ಮನೆ ಒಳಗಡೆ ಬಂದಿರೋ ಸೌಂಡ್ ಕೇಳಿಸುತ್ತೆ. ನಮ್ ಹೀರೋ ಫ್ರೆಂಡ್ ಹೋಗಿ ಡೋರ್ ಓಪನ್ ಮಾಡಿ ನೋಡೋದು, ಬಟ್ ಯಾರು ಕಾಣಿಸ್ಲಿಲ್ಲ. ಆದ್ರೆ ಡೋರ್ ಕ್ಲೋಸ್ ಮಾಡೋವಾಗ್ಲೇ ನಮ್ಗೆ ತೋರ್ಸೋದು ಅಲ್ಲಿಗೆ ಆ ಕಿಲ್ಲರ್ ಬಂದಿದ್ದಾನೆ, ಡೋರ್ ಹಿಂದ್ಗಡೆನೆ ನಿಂತಿದ್ದಾನೆ. ಬಟ್ ಏನಕ್ ಬಂದಿದ್ದ ಅಂತ ಗೊತ್ತಿಲ್ಲ. ಇಲ್ಲಿ ಫ್ರಿಜ್ ಅಲ್ಲಿ ನಮ್ ಹೀರೋ ಬಂದು ಏನಾದ್ರು ಊಟ ಅಡ್ಗೆ ಮಾಡೋಣ ಅಂತ ನೋಡ್ತಾ ಇದ್ದ ಅಲ್ವಾ, ಅದ್ರಲ್ಲಿ ಒಂದ್ ವಿಷಯ ಅವನಿಗೆ ನೆನಪು ಬರುತ್ತೆ. ಪೊಲೀಸ್ ಆಫೀಸರ್ ಮತ್ತೆ ರಿಪೋರ್ಟರ್ ಹುಡುಗಿ ಅವರೆಲ್ಲಾನು ನಮ್ ಹೀರೋ ಮನೆಯಿಂದ ತಾನೇ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಇದ್ದಿದ್ದು. ಆ ಟೈಮ್ ಅಲ್ಲಿ ಪೊಲೀಸ್ ಆಫೀಸರ್ ಇಲ್ಲೇ ಇರ್ತಾರೆ ಅಂತ ಗೊತ್ತಾಗಿ ಅವ್ರ ಅಣ್ಣ ಅಂದ್ರೆ ಚರ್ಚ್ ಫಾದರ್ ಸತ್ತೋದ್ರಲ್ವಾ, ಅವ್ರು ಬಂದು ಊಟ ತಗೊಂಡ್ ಬಂದಿರ್ತಾರೆ. ನಾನ್ ತಂದ್ಕೊಟ್ಟೆ ಅಂತ ನನ್ನ ತಮ್ಮ ಹತ್ರ ಹೇಳ್ಬೇಡಪ್ಪ, ಆಮೇಲೆ ಕೋಪದಲ್ಲಿ ಅವ್ನು ಊಟ ಮಾಡಲ್ಲ, ಬಿಸಾಕ್ ಬಿಡ್ತಾನೆ ಅಂತ ಹೇಳಿರ್ತಾರೆ. ಅದ್ರಲ್ಲಿ ಒಂದ್ ಸ್ವಲ್ಪ ಊಟ ಈಗ ಬಿಕ್ಕಿರೋದನ್ನ ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ. ಅದನ್ನ ನೆನಪು ಬಂದು ಇವಾಗ ಅದನ್ನ ತಗೊಂಡು ಸ್ಟ್ರೇಟ್ ಆಗಿ ಪೊಲೀಸ್ ಆಫೀಸರ್ ಅವ್ರ ಮನೆಗೆ ಬರ್ತಾರೆ. ಬಂದ್ ನೋಡಿದ್ರೆ ನಮ್ ಪೊಲೀಸ್ ಆಫೀಸರ್ಗೆ ಎಚ್ಚರಾನೇ ಇಲ್ಲ, ಈ ಕಡೆ ಲೋಕಾನೇ ಇಲ್ಲ ಅನ್ನೋ ತರ ಫುಲ್ ಆಗಿ ಕುಡಿದು ಟೈಟ್ ಆಗಿ ಮಲಗಿರ್ತಾರೆ. ಅಲ್ಲಿ ನಮ್ ಹೀರೋ ಬಂದು ಡೋರ್ ಹತ್ರನೇ ಊಟನ ಇಟ್ಬಿಟ್ಟು ಇವಾಗ ನಡೆದಿರೋ ವಿಷಯ ಅವ್ರ ಅಣ್ಣ ಇತ್ರ ಊಟ ಕೊಟ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ರಲ್ಲ,
ಅಲ್ವಾ, ಆ ವಿಷಯನೆಲ್ಲ ಹೇಳ್ಬಿಟ್ಟು ಹೇಳಿದೀನಿ, ನಿಮ್ ಅಣ್ಣ ಪ್ರೀತಿಯಿಂದ ಕೊಟ್ಟಿರೋ ಊಟನ ಕೂಡ ನಿಮ್ಗೆ ತಲುಪಿಸಿದೀನಿ, ತಿನ್ನಕ್ ಇಷ್ಟ ಇದ್ರೆ ತಿನ್ನಿ, ಇದಕ್ ಮೇಲೆ ನಾನೇನು ಹೇಳೋದಿಲ್ಲ ಅಂತ ನಮ್ ಹೀರೋ ಅಲ್ಲಿಂದ ಹೊರಟೋಗ್ತಾನೆ. ಒಳಗಡೆ ನೋಡಿದ್ರೆ ನಮ್ಮ ಪೊಲೀಸ್ ಆಫೀಸರ್ ಹಿಂಗೆ ಬಿದ್ದಿರ್ತಾರೆ. ಹತ್ರ ಇವಾಗ ಹುಡುಗನ್ನ ಕಿಡ್ನಾಪ್ ಮಾಡಿ 10 ದಿನ ಆಗೋಯ್ತು. ಆ ಹುಡುಗನ್ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ. ಆದ್ರೆ ಈ ಮಧ್ಯ ಹುಡುಗನ್ ಏನಾಯ್ತು ಅಂತ ತಿಳ್ಕೊಳ್ಳೋ ಮಧ್ಯೆನೆ ಈ ಕಿಲ್ಲರು ಬಾಯಿ ಮುಚ್ಕೊಂಡು ಸುಮ್ನೆ ಇಲ್ದೆ ಏನಾದ್ರೂ ಒಂದ್ ಕೆಲಸ ಮಾಡ್ತಾ ಇರ್ತಾನೆ. ಆತ್ರನೇ ಇವಾಗ ಒಂದು ಮೇಕೆದು ಹೊಟ್ಟೆನೆಲ್ಲ ಸಿಗ್ಲಿ, ಆ ಬೋಟಿ ಕಲಿಜನೆಲ್ಲ ಹೊರಗಡೆ ತೆಗೆಯೋತ್ರ ಒಂದು ವಿಡಿಯೋನ ಮಾಡಿ ಅದನ್ನ ಹೊಸದಾಗಿ ರಿಲೀಸ್ ಮಾಡಿದಾನೆ. ಅದು ಪೊಲೀಸ್ ಆಫೀಸರ್ಗೆ ವಾರ್ನಿಂಗ್ ಕೊಡೋ ತರ, ಏನ್ ಪೊಲೀಸ್ ಆಫೀಸರ್ ನಿಮ್ ಅಣ್ಣನ ಸಾಯಿಸ್ಬಿಟ್ಟೆ ಅಂತ ಹೇಳಿ ನೀವ್ ಸೈಲೆಂಟ್ ಆಗ್ಬಿಟ್ರ, ಏನೋ ಸ್ಟಾರ್ಟಿಂಗ್ ಇಂದ ದೊಡ್ಡದಾಗಿ ನಿಮ್ ಗನ್ನ ಎಗಲ್ ಮೇಲೆ ಪಾಕೆಟ್ ಅಲ್ಲೆಲ್ಲ ಇಟ್ಕೊಂಡ್ ಸುತ್ತಾ ಇದ್ರಿ, ನಾನು ಕಾಣಿಸಿದ್ರೆ ನನ್ನ ಸಾಯಿಸ್ಬಿಡ್ತೀನಿ ಅಂತ, ಯಾಕೆ ಇವಾಗ ಸೈಲೆಂಟ್ ಆಗ್ಬಿಟ್ಟಿದೀರಾ? ನೀವ್ ಇಲ್ದೆ ನನಗೆ ಗೇಮ್ ಆಡಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಏನೇ ಒಂದು ಗೇಮ್ ಆದ್ರೂ ಆಪೋಸಿಟ್ ಪ್ಲೇಯರ್ ಅಂತ ಒಂದ್ ಇದ್ರೆ ತಾನೇ ಚೆನ್ನಾಗಿರೋದು, ಒಂದ್ ಇಂಟ್ರೆಸ್ಟ್ ಬರೋದು. ಆತರ ನೀವ್ ನನ್ನ ಹಿಡಿತೀನಿ ಅಂತ ಹೇಳದೇ ಇದ್ರೆ ನನಗೆ ಇಂಟ್ರೆಸ್ಟೇ ಬರೋದಿಲ್ಲ ಗೊತ್ತಾ. ಇವಾಗ ಒಂದು ವಿಡಿಯೋ ರಿಲೀಸ್ ಮಾಡಿದೀನಲ್ಲ, ಒಂದು ಮೇಕೆ ಹೊಟ್ಟೆನ ಕೊಯ್ದಿದ್ದೀನಲ್ವಾ, ಆತರ ಪೊಸಿಷನ್ ಅಲ್ಲೇ ಈ ಹುಡುಗ ಸಿಗ್ತಾನೆ. ಇವತ್ ರಾತ್ರಿಂದ ನಿಮ್ಗೊಂದು 3 ದಿನ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ನನ್ನ ಕಂಡಿಡಿದ್ರು ಸರಿ, ಇಲ್ಲಾಂದ್ರೆ ಆ ಹುಡುಗನ್ ಸಾವಿಗೆ ನೀವು ಒಂದ್ ರೀತಿ ಕಾರಣ ಆಗ್ಬಿಡ್ತೀರಾ, ಯಾಕಂದ್ರೆ ನಾನು 3 ಡೇಸ್ ಟೈಮ್ ಕೊಟ್ಟಿದ್ದೀನಿ, ನನ್ನ ಕಂಡಿಡಿಬೇಕು ಅನ್ನೋ ತರ ಹೇಳ್ಬಿಟ್ಟು ಆ ವಿಡಿಯೋನ ಸ್ಟಾಪ್ ಮಾಡಿರ್ತಾನೆ. ಇದನ್ನ ನೋಡ್ತಾ ಇರೋ ಪೊಲೀಸ್ ಆಫೀಸರ್ ಇವಾಗ ಅರ್ಧಂಬರ್ಧ ಒಂದು ಮತ್ತಲ್ಲಿ ಎದ್ದು ಕೂತ್ಕೊಳ್ತಾರೆ. ನಮ್ಮ ಅಣ್ಣ ಸತ್ತ ಅಂತ ಹೇಳಿ ನಾನ್ ಈ ತರ ಸೈಲೆಂಟ್ ಆಗಿಟ್ಬಿಟ್ರೆ ಅವ್ರ ಸಾವಿಗೆ ಕೂಡ ಒಂದು ಪ್ರತಿಫಲ ಇಲ್ದಂಗ ಆಗ್ಬಿಡತ್ತಲ್ವಾ. ಆ ಕಿಲ್ಲರ್ನ ನಾನು ಕಂಡಿಡಿಬೇಕು, ಆ ಹುಡುಗನ್ನ ಕಾಪಾಡ್ಲೇಬೇಕು ಅಂತ ಹೇಳಿ ಅವ್ರಿಗವರೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡವ್ರು ಅವ್ರಣ್ಣ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ ಒಂದ್ ಸ್ವಲ್ಪ ಊಟ ಮಿಕ್ಕಿತ್ತು ಅಂತ, ಈಗ ಅವ್ರ ಅಣ್ಣನ ನೆನಪಾಗಿ ಆ ಊಟನ ತಿನ್ಬಿಟ್ಟು ಸಾಲದಕ್ಕೆ ಅವ್ರ ಅಣ್ಣನೇ ಮುಂದ್ಗಡೆ ಕುತ್ಕೊಂಡು ಅವ್ರಿಗೆ ಮೋಟಿವೇಟ್ ಮಾಡ್ದಂಗಲ್ಲ ಪೊಲೀಸ್ ಆಫೀಸರ್ಗೆ ಅನ್ನಿಸ್ತಾ ಇರುತ್ತೆ. ಸೊ ಇನ್ನೇನು ಕಂಪ್ಲೀಟ್ ರಿಕವರ್ ಆದಂಗೆ ಇದಾರೆ. ನೆಕ್ಸ್ಟ್ ಡೇನೆ ಪೊಲೀಸ್ ಸ್ಟೇಷನ್ ಗೆ ಬಂದವರು, ಎಲ್ಲಿ ಸರ್ ನನ್ ಗನ್ನೆಲ್ಲಿ, ನನ್ನ ಐಡಿ ಕಾರ್ಡ್ ಅಲ್ಲೇ ಎಲ್ಲಿ ಅಂತ ಹೋಗಿ ಡ್ರೋನ್ ಅಲ್ಲಿ ಎತ್ಕೊಳ್ಳುವಾಗ ಚೀಫ್ ಆಫೀಸರ್ ಹೇಳ್ತಾರೆ, ಏನಪ್ಪಾ ನೀನೇ ನಾನ್ ಕೆಲ್ಸಕ್ ಬರಲ್ಲ, ಆ ಕೆಲ್ಸದಿಂದ ಹೊರಟೋಗ್ತೀನಿ ಹಂಗೆ ಹಿಂಗೆ ಅಂತ ರೆಸಿಗ್ನೇಷನ್ ಎಲ್ಲ ಕೊಟ್ಬಿಟ್ಟೆ, ಇವಾಗ ಬಂದ್ಬಿಟ್ಟು ಗನ್ ಎಲ್ಲ ಕೇಳ್ತಾ ಇದೀಯ ಅಂದಾಗ, ಹೌದೌದು ನಾನು ಹಂಗೆ ಕೊಟ್ಟಿರೋ ರೆಸಿಗ್ನೇಷನ್ ನ ನೀವ್ ಸೈನ್ ಮಾಡಿ ಹಂಗೆ ಏರ್ ಅಫಿಷಿಯಲ್ ಗೆ ಕಳ್ಸ್ಬಿಟ್ಟಿದೀರಾ ನೋಡಿ, ನನ್ನ ಕೆಲಸ ಬಿಟ್ಟು ತೆಗಿಯಕ್ಕೆ ಆಗೋ ಕೆಲಸ ನೋಡ್ರಿ, ಬನ್ರಿ ಫಸ್ಟ್ ಕೊಲೆಗಾರನ ಕಂಡಿಡಿಯೋಣ ಅಂತ ನಮ್ಮ ಪೊಲೀಸ್ ಆಫೀಸರ್ ತುಂಬಾ ಕೂಲ್ ಆಗಿ ಮಾತಾಡ್ಬಿಟ್ಟು ಹೋಗ್ತಾ ಇದಾರೆ. ಚೀಫ್ ಆಫೀಸರ್ ಗೆ ಇವಾಗ ಸಂತೋಷ ಪಡಿ ನಮ್ಮನ್ ಮತ್ತೆ ರಿಟರ್ನ್ ಬಂದ್ಬಿಟ್ಟ ಅಂತ. ಇದೇ ಟೈಮ್ ಅಲ್ಲಿ ನಮ್ಮ ಪೊಲೀಸ್ ಆಫೀಸರ್ ಅವರ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಈ ಕಿಲ್ಲರ್ ಅವರ ಫ್ರೆಂಡ್ ನ ಕೂಡ ಯಾರೋ ಸಾಯಿಸ್ಬಿಟ್ಟಿರ್ತಾರಲ್ವಾ, ಅವಾಗ ಇವರೇ ತಾನೇ ಹೋಗಿ ನೋಡಿದ್ದು, ಆ ಕೇಸ್ ನ ಇವರೇ ಹ್ಯಾಂಡಲ್ ಮಾಡ್ತಾ ಇರೋದೇನೋ. ಓಲ್ಡ್ ಡಾಕ್ಟರ್ಸ್ ಹತ್ತ ಕೂಡ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಮಾಡಿದ್ದು ಈ ಕಿಲ್ಲರ್ ಗೆ. ಇವಾಗ ಅವ್ರ ಫ್ರೆಂಡ್ ಸಾಯೋದಕ್ಕೂ ಮುಂಚೆ ಕಾಲ್ ಮಾಡಿದ್ದು ಕೂಡ ಕಿಲ್ಲರ್ ಗೆ ತಾನೆ, ಎಲ್ಲೋಡಪ್ಪ ಪೊಲೀಸ್ ಅವ್ರ ಮನೆವರೆಗೂ ಬಂದ್ಬಿಟ್ರು, ನನಗೆ ಭಯ ಆಗ್ತಿದೆ, ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಸೊ ಅದ್ರ ಬಗ್ಗೆ ವಿಚಾರಣೆ ಮಾಡಕ್ಕೆ ಅಂತ ಕಿಲ್ಲರ್ ಹತ್ರ ಬಂದಿರೋದು ಈ ಅಸಿಸ್ಟೆಂಟ್. ಆ ಕಿಲ್ಲರ್ ಹೆಂಗಿರತ್ತೆ ಅಂದ್ರೆ ಮೈಂಡ್ ವಾಯ್ಸು, ಈ ನನ್ ಮಕ್ಕಳು ಸಾಯ್ತಾರೆ, ಸಾಯೋದಕ್ಕೂ ಮುಂಚೆ ನನಗೆ ಫೋನ್ ಮಾಡ್ಬೇಕಾ ಅನ್ನೋ ತರ ಇರುತ್ತೆ. ಇದ್ರು ನಾ ಕಿಲ್ಲರ್ ಹೇಳ್ತಾನೆ, ಇಲ್ಲಿ ನೋಡಿ ಸರ್, ಹೌದು ಅವ್ನ್ ನನ್ ಫ್ರೆಂಡ್, ಅವ್ನ್ ನನಗೆ ಕಾಲ್ ಮಾಡಿದ್ದ, ವರ್ಕ್ ಸ್ಟ್ರೆಸ್ ಜಾಸ್ತಿ ಇದೆ, ತಲೆ ತುಂಬಾ ನನಗೆ ಬಿಸಿ ಆಗ್ತಿದೆ, ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತಿದ್ದೀನಿ, ನಾನು ಎಲ್ಲೋ ಟ್ರಿಪ್ ಹೋಗ್ತಾ ಇದೀನಿ ಅಂತ ಹೇಳ್ದ ಸರ್. ಅದಕ್ ಬಿಟ್ಟು ನನ್ನ ಹತ್ರ ಅವ್ನೇನು ಮಾತಾಡಿಲ್ಲ, ಅವತ್ತು ನೈಟ್ ನನ್ನ ಮನೇಲೇ ಇದ್ದೆ ಸರ್ ಅಂತ ಹೇಳ್ತಾ ಇದ್ದಾನೆ. ಅಸಿಸ್ಟೆಂಟ್ ಒಂದ್ ಕಡೆ ಡೌಟ್, ಈ ತರ ಇವ್ರೊಂದ್ ಕಡೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಮತ್ತೆ ಕೇಸ್ ನ ರಿಓಪನ್ ಮಾಡಿರೋ ನಮ್ಮ ಪೊಲೀಸ್ ಆಫೀಸರ್ ಕಿಲ್ಲರ್ ನ ಕಂಡಿಡಿಬೇಕಲ್ವಾ. ಆ ಇದ್ರಲ್ಲಿ ಅಜ್ಜಿ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಅಜ್ಜಿ ನಾನ್ ಸತ್ರು ಪರವಾಗಿಲ್ಲ, ನಾನ್ ಸಾಯೋದಕ್ಕೂ ಮುಂಚೆ ಕೊಲೆಗಾರನ್ನ ಕಂಡಿಡಿಸ್ಲೇಬೇಕು, ಪೊಲೀಸ್ ಅವ್ರಿಗೆ ಅವ್ನ್ ಯಾರು ಅಂತ ಗೊತ್ತಾಗ್ಬೇಕು ಅಂತ ಆ ಬೆಂಕಿಯಲ್ಲಿರೋ ಫೋಟೋನ ಕೂಡ ಎತ್ತಿ ಕೈಯಲ್ಲಿ ಇಟ್ಕೊಂಡಿದ್ರು, ಆ 4th ವಿಕ್ಟಿಮ್ ಫೋಟೋ. ಅದನ್ನ ಪೊಲೀಸ್ ಆಫೀಸರ್ ಆಲ್ರೆಡಿ ಕ್ರಾಕ್ ಮಾಡ್ಬಿಟ್ರು. ಆ ಫೋಟೋನಲ್ಲಿ ಇದ್ದಿದ್ ಹುಡುಗಿ ಬಂದು 4th ವಿಕ್ಟಿಮ್ ಅಂತ. ಇವ್ರಿಗೆ ಅರ್ಥ ಆಗದಿರೋ ವಿಷಯ ಏನಂದ್ರೆ ಫೋಟೋನ ಅಜ್ಜಿ ಯಾರ್ ಮನೆಯಿಂದ ಎತ್ಕೊಂಡ್ ಬಂದ್ರು ಅದು ಇವ್ರಿಗೆ ಗೊತ್ತಾಗ್ತಾ ಇಲ್ವಲ್ಲ. ಅದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಜ್ಜಿಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ನೆಲ್ಲ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಅಜ್ಜಿ ಹತ್ರ ಒಂದು ಬ್ಯಾಗ್ ಇರೋದನ್ನ ಗಮನಿಸ್ತಾರೆ. ಅಂದ್ರೆ CCTV ಫುಟೇಜ್ ಅಲ್ಲೆಲ್ಲ ನೋಡಿರ್ತಾರೆ, ಅವ್ರ ಬಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆಲ್ಲ ಇರತ್ತ ಅವ್ರ ಹತ್ರ ಬ್ಯಾಗ್. ನಾವ್ ಯಾಕೆ ಬ್ಯಾಗ್ ನ ಚೆಕ್ ಮಾಡದೆ ಬಿಟ್ಬಿಟ್ವಿ ಅಂತ ಇವಾಗ ಬ್ಯಾಗ್ ನೆತ್ಕೊಂಡು ಚೆಕ್ ಮಾಡ್ತಾರೆ. ಆ ಬ್ಯಾಗ್ ಒಳಗಡೆ 2 ಜ್ಯೂಸ್ ಬಾಟಲ್ ಇರುತ್ತೆ. ಈ ಜ್ಯೂಸ್ ಬಾಟಲ್ ನ ನೋಡಿದ ತಕ್ಷಣ ಪೊಲೀಸ್ ಆಫೀಸರ್ ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಈ ಅಜ್ಜಿ ಕೆಲಸ ಬೇಕು ಅಂತ ಹೇಳಿ ಅವ್ರ ಮನೆಯಿಂದ ಒಂದ್ ಬಸ್ ನ ಹತ್ತಿದ್ರು, ಬಸ್ ಹತ್ಕೊಂಡೋಗಿ ಒಂದ್ ಪ್ಲೇಸ್ ಅಲ್ಲಿ ಇಳಿದ್ರು. ಅಲ್ಲಿಂದ ಒಂದು ಏಜೆನ್ಸಿಗೆ ತಾನೇ ಕೆಲ್ಸಕ್ಕೆ ಹೋಗಿದ್ದು. ನಮ್ ಹೀರೋ ಮತ್ತೆ ಪೊಲೀಸ್ ಆಫೀಸರ್ ಕೂಡ ಆ ಜಾಗಕ್ಕೆಲ್ಲ ಹೋಗಿ ವಿಚಾರಣೆ ಮಾಡ್ಕೊಂಡ್ ಬಂದ್ರು. ಆ ಏಜೆನ್ಸಿ ಕೂಡ ಹೋಗಿದ್ರು. ಬಟ್ ಏಜೆನ್ಸಿಯಲ್ಲಿ ಇರೋರು ಏನಂದ್ರು, ಇಲ್ಲ ಈ ಲೇಡಿ ನಮ್ ಏಜೆನ್ಸಿಗೆ ಬಂದೇ ಇಲ್ಲ ಅಂತ. ಹೇಳ್ಬೇಕಂದ್ರೆ ಅಜ್ಜಿ ಹೋದಾಗ ಲೇಡಿ ಇದ್ದಿದ್ದು, ಬಟ್ ನಮ್ ಹೀರೋ ಹೋಗಿ ಕೇಳಿದಾಗ ಬೇರೆ ಒಂದ್ ಅಯ್ಯಪ್ಪ ಇದ್ದ. ಅವ್ರ ಹತ್ರ ನಮ್ ಹೀರೋ ವಿಚಾರಣೆ ಮಾಡ್ಕೊಂಡು ಹೊರಗಡೆ ಬಂದಾಗ ಪೊಲೀಸ್ ಆಫೀಸರ್ ಅಲ್ಲೇ ಇದ್ರಲ್ವಾ. ಬಟ್ ನಮ್ ಹೀರೋ ಹೊರಗಡೆ ಬರೋ ಟೈಮ್ ಅಲ್ಲಿ ಆ ಅಜ್ಜಿ ಕೆಲಸ ಕೇಳ್ಕೊಂಡ್ ಬಂದಾಗ ಒಂದ್ ಲೇಡಿ ಇದ್ರಲ್ವಾ, ಆ ಲೇಡಿನೂ ಆ ಏಜೆನ್ಸಿ ಒಳಗಡೆ ಹೋಗೋದನ್ನ ಗಮನಿಸಿರ್ತಾರೆ. ಆ ಟೈಮಲ್ಲಿ ಆ ಲೇಡಿ ಕೈಯಲ್ಲಿ ಕೂಡ ಇದೇ ಜ್ಯೂಸ್ ಬಾಟಲ್ಸ್ ಇದ್ದಿರುತ್ತೆ. ಇವಾಗ ಅದೇ ಬಾಟಲ್ಸ್ ತಾನೇ ಅಜ್ಜಿ ಬ್ಯಾಗ್ ಅಲ್ಲಿ ಕೂಡ ಇದ್ದಿದ್ದು. ಸೊ ತಕ್ಷಣ ಸ್ಟ್ರೈಕ್ ಆಗಿರೋ ನಮ್ ಪೊಲೀಸ್ ಆಫೀಸರ್ ಮತ್ತೆ ಏಜೆನ್ಸಿಗೆ ವಿಚಾರಣೆ ಮಾಡಕ್ಕೆ ಅಂತ ಹೋದಾಗ ಇವಾಗ ಲೇಡಿ ಎಲ್ಲಾ ನಿಜ ಹೇಳ್ಬಿಟ್ರು, ಹೌದು ಅಜ್ಜಿ ಜಾಗಕ್ಕೆ ಬಂದಿದ್ರು ಅಂತ. ಈ ಪೊಲೀಸ್ ಆಫೀಸರ್ಗೆ ಬರತ್ತೆ ನೋಡಿ ಕೋಪ, ಅಯ್ಯ ನಿಮ್ ಮಕ್ಕಗಳು ಮುಚ್ಚ, ಪಬ್ಲಿಕ್ ಅಂತ ಹೇಳ್ತೀರಾ, ಪೊಲೀಸ್ ಇದ್ರ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವೇನ್ ಕಂಡಿಡಿಯಕ್ಕಾಗತ್ತೆ. ಅವತ್ತೇ ನೀವು ನಿಜಾನ ಹೇಳಿದಿದ್ರೆ ಎಷ್ಟೋ ದೊಡ್ಡ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಾ ಇದ್ದೆ ಗೊತ್ತಾ, ಪ್ರಾಣನೆಲ್ಲ ಕಾಪಾಡ್ತಾ ಇದ್ದೆ ಗೊತ್ತಾ. ಆದ್ರೆ ಈ ತರ ಮಾಡ್ಬಿಟ್ರಲ್ವಾ, ನಿಮ್ ಕಡೆನೆ ತಪ್ಪಿಟ್ಕೊಂಡು ಪೊಲೀಸ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ನಮ್ಮನ್ನ ಬ್ಲೇಮ್ ಮಾಡ್ತೀರಂತ ಅವ್ರನ್ನ ಸರಿಯಾಗಿ ಬೈದ್ಬಿಟ್ಟು ಹೋಗ್ತಾರೆ. ಸಾರಿ ಹೋಗಲ್ಲ, ಅಲ್ಲೇ ಇದ್ದು ಏಜೆನ್ಸಿಯಲ್ಲಿ CCTV ಫುಟೇಜ್ ಎಲ್ಲ ಚೆಕ್ ಮಾಡ್ತಾರೆ. ಅವತ್ತು ಅಜ್ಜಿ ಬಂದ್ ಹೋಗಿದ್ದಿನದು ಫುಟೇಜ್ ಎಲ್ಲ ಚೆಕ್ ಮಾಡ್ತಾರೆ. ಇವ್ರು ಎದ್ದು ವಾಶ್ರೂಮ್ ಹೋದಾಗ ಅಜ್ಜಿ ಯಾರ ಹತ್ರನೋ ಫೋನ್ ಅಲ್ಲಿ ಮಾತಾಡಿದ್ರು, ಮೋಸ್ಟ್ಲಿ ಕೆಲ್ಸಾನೇ ಕೇಳಿರ್ಬೇಕಂತ ಅಜ್ಜಿ ಅಲ್ಲಿಗೆ ಹೋಗಿರ್ತಾರಲ್ವಾ, ಅದು ಇವ್ರಿಗೆ ಸ್ಟ್ರೈಕ್ ಆಗುತ್ತೆ. ಸೊ ಆತರ ಯಾವ ನಂಬರ್ ಇಂದ ಏಜೆನ್ಸಿಗೆ ಕಾಲ್ ಬಂದಿತ್ತು ಅಂತ ಅದನ್ನೆಲ್ಲ ಟ್ರ್ಯಾಕ್ ಮಾಡಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿರ್ತಾರೆ. ನಂಬರ್ ನ ಟ್ರ್ಯಾಕ್ ಮಾಡಿ
ಕರೆಕ್ಟ್ ಆಗಿ ಆ ಕಿಲ್ಲರ್ ಅವ್ರ ಅಮ್ಮ ಮನೆ ಅಡ್ರೆಸ್ ನ ಕೂಡ ಕೊಟ್ಬಿಟ್ರು. ಇವಾಗ ನಮ್ ಪೊಲೀಸ್ ಟೀಮ್ ಎಲ್ಲ ಕಿಲ್ಲರ್ ಅವ್ರ ಮನೆಗೆ ಹೋಗ್ತಾ ಇರೋದು. ಹೋಗಿ ಅವ್ರ ಮನೆ ಹೊರಗಡೆನೂ ನಿಂತಿರ್ತಾರೆ, ಒಳಗಡೆಯಿಂದ ಕಿಲ್ಲರ್ ಅವ್ರ ಅಮ್ಮನೂ ನೋಡ್ತಾ ಇದಾರೆ. ಆಕ್ಚುಲಿ ಆಲ್ರೆಡಿ ಹೇಳಿದೀನಿ, ನಮ್ ಪೊಲೀಸ್ ಆಫೀಸರ್ಗೂ ಮತ್ತೆ ಹೆಡ್ ಅಂಟರ್ ಅವ್ರ ವೈಫ್ಗೂ ಆಲ್ರೆಡಿ ಪರಿಚಯ ಇದೆ ಅಂತ. ಯಾಕಂದ್ರೆ ಅವ್ರ ಅಣ್ಣ ಬಂದು ಅಡ್ಮಿಟ್ ಆಗಿರ್ಬೇಕಾದ್ರೆ ಟೀನೇಜ್ ಅಲ್ಲಿ ಇರೋ ನಮ್ ಪೊಲೀಸ್ ಆಫೀಸರ್ ಹೋಗಿ ಆ ಲೇಡಿ ಹತ್ರ ಗಲಾಟೆ ಎಲ್ಲ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಗೆ ದುಡ್ಡೆಲ್ಲ ಕೊಡಿ ಅಂತ ಕೇಳಿರ್ತಾರೆ. ಬಟ್ ಇವಾಗ ಪೊಲೀಸ್ ಆಫೀಸರ್ ಮುಖ ಐಡೆಂಟಿಫೈ ಆಗ್ತಾ ಇಲ್ಲ ಈ ಲೇಡಿಗೆ. ಪ್ಲಸ್ ಆ ಲೇಡಿ ಯಾರಂತ ಕೂಡ ನಮ್ ಪೊಲೀಸ್ ಆಫೀಸರ್ ಗೆ ಐಡೆಂಟಿಫೈ ಆಗಿಲ್ಲ. ಬಟ್ ಪೊಲೀಸ್ ಮನೆಗೆ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಈ ಲೇಡಿ ಮತ್ತೆ ಅವ್ರ ಮಗ ಇಬ್ರು ಫೋಟೋ ತಗೊಂಡಿರ್ತಾರಲ್ವಾ, ಕಿಲ್ಲರ್ದು ಫೋಟೋ, ಆ ಫೋಟೋನ ಹಾಲ್ ಅಲ್ಲಿ ಹಾಕಿರ್ತಾರೆ. ಅದನ್ನ ಎತ್ಕೊಂಡೋಗಿ ಬಚ್ಚಿಟ್ಬಿಟ್ರು. ಆಮೇಲೆ ನಮ್ಮ ಪೊಲೀಸ್ ಆಫೀಸರ್ ಒಳಗಡೆ ಬಂದ್ಬಿಟ್ಟು ಈ ತರ ಮನೆ ಕೆಲ್ಸಕ್ಕೆ ಜನಗಳನ್ನ ಕೇಳೋದು ಕಾಮನ್. ಆದ್ರೆ ನೀವ್ ಈ ಏರಿಯಾನಲ್ಲಿ ಇದ್ಕೊಂಡು ಅಷ್ಟು ದೂರ ಇರೋ ಏಜೆನ್ಸಿಗೆ ಏನಕ್ಕೆ ಕಾಲ್ ಮಾಡಿದ್ರಿ, ಅಲ್ಲಿಂದ ಕೆಲ್ಸದವ್ರನ್ನ ಏನಕ್ಕೆ ಕೇಳಿದ್ರಿ ಅಂತ ಕೇಳ್ತಾ ಇದಾರೆ. ಬಟ್ ಅದಕ್ಕೆ ಆನ್ಸರ್ ಮಾಡದೆ ಈ ಲೇಡಿ, ಒಂದ್ ನಿಮಿಷ ಇರಿ, ನಮ್ ನಾಯಿ ಹೊರಗಡೆ ಕಟ್ಟಾಕಿದೀನಿ, ಅದು ಊಟ ಹಾಕಿಲ್ಲ, ಇನ್ನು ಊಟ ಹಾಕ್ಬಿಟ್ಟು ಬರ್ತೀನಿ ಅಂತ ಆ ಲೇಡಿ ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಆದ್ರೆ ಲೇಡಿದ್ ಫೋನ್ ಬಂದು ಟೇಬಲ್ ಮೇಲೆನೆ ಇರುತ್ತೆ. ಇಲ್ಲಿ ಪೊಲೀಸ್ ಆಫೀಸರ್ಗೆ ಒಂದು ಟ್ವಿಸ್ಟ್ ಏನಂದ್ರೆ, ಆ ಲೇಡಿ ಫೋನ್ಗೆ ಏನೋ ಒಂದು ಮೆಸೇಜ್ ಪಾಪಪ್ ಆಗ್ತಾನೆ ಇದೆ. ಏನಂತ ನೋಡಿದ್ರೆ ಆ ಲೇಡಿ ಅಕೌಂಟ್ ಇಂದ ಅಮೌಂಟ್ ಡೆಬಿಟ್ ಆಗಿದೆ. ಡೆಬಿಟ್ ಆಗಿರೋ ಅಮೌಂಟ್ ಎಲ್ಲೋಯ್ತು, ನಮ್ ಪೊಲೀಸ್ ಆಫೀಸರ್ ಅಕೌಂಟ್ ಗೆ ಬಂದಿದೆ. ಇವನ್ಗೆ ಸ್ಟ್ರೈಕ್ ಆಗಿಲ್ಲ, ನನ್ನ ಅಕೌಂಟ್ ಗೆ ಏನಕ್ಕೆ ದುಡ್ಡು ಬರ್ತಾ ಇದೆ ಅಂತ. ಅವನು ಫೋನ್ ತೆಗೆದು ನೋಡ್ತಾನೆ, ಇವನ್ಗೆ ಬಂದಿರೋ ದುಡ್ಡು. ಇವಾಗ ಇವನ್ಗೆ ಅರ್ಥ ಆಯ್ತು, ಆ ಲೇಡಿನೇ ಇದು, ಆ ಹೆಡ್ ಅಂಟರ್ ಅವರ ವೈಫೈ ಇದು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಇವ್ನು ಹೋಗಿ ಜಗಳ ಮಾಡ್ಬಿಟ್ಟು ಬಂದ್ಮೇಲೆ ತಿಂಗಳು ಆ ಲೇಡಿ ಬಂದು, ಹೆಡ್ ಅಂಟರ್ ಅವ್ರ ವೈಫ್ ಬಂದು ನಮ್ ಪೊಲೀಸ್ ಆಫೀಸರ್ ಗೆ ದುಡ್ಡು ಹಾಕ್ತಾ ಇದ್ರು. ಬಟ್ ಸೆಂಟ್ರಲ್ಲಿ ಇವ್ರ ಐಡೆಂಟಿಟಿನ ಚೇಂಜ್ ಮಾಡ್ಕೊಂಡಿರ್ತಾರೆ, ಇವ್ರ ಹೆಸರನ್ನ ಐಡಿ ಕಾರ್ಡ್ ನೆಲ್ಲ ಚೇಂಜ್ ಮಾಡಿರ್ತಾರೆ. ಇವಾಗ ಆ ಅಕೌಂಟ್ ಇಂದ ಇವ್ರಿಗೆ ಅಮೌಂಟ್ ಬರ್ತಾ ಇದ್ದಾಗ ಸೆಂಟ್ರಲ್ ಅವ್ರಿಗೆ ಗೊತ್ತಾಗಿಲ್ಲ ಯಾವ ಅಕೌಂಟ್ ಇಂದ ನಮ್ಗೆ ದುಡ್ಡು ಬರ್ತಾ ಇದೆ, ಯಾರು ನಮ್ಗೆ ಕಳಿಸ್ತಾ ಇರೋದು ಅಂತ. ಬಟ್ ಇವಾಗ ಹೆಸರು ನೋಡಿದ್ಮೇಲೆ ಇವ್ರಿಗೆ ಅರ್ಥ ಆಗೋದು ಇವರ ಹೆಡ್ ಅಂಟರ್ ಅವರ ವೈಫೆ ಅಂತ. ಇನ್ ಹೆಡ್ ಅಂಟರ್ ಅವ್ರ ವೈಫ್ ಅಂದ್ರೆ ಅವ್ರಿಗೊಂದ್ ಮಗ ಇರ್ಬೇಕಲ್ವಾ, ಮನೇಲಿ ಫೋಟೋ ಇಲ್ದೇ ಇರೋದ್ರಿಂದ ಕಂಡಿಡಿಯಕ್ ಆಗಲ್ಲ ಅಂತ ಅನ್ಕೊಂಡ್ರು. ಬಟ್ ಅದನ್ನ ಕೂಡ ನಮ್ ಪೊಲೀಸ್ ಆಫೀಸರ್ ಹೆಂಗೋ ಕಂಡಿಡಿದ್ ಬಿಟ್ರು, ಅದ ಕಿಲ್ಲರೇ ಅಂತ. ಇನ್ನೇನು ನೆಕ್ಸ್ಟ್ ಮಿನಿಟ್ ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು ಆ ಕಿಲ್ಲರ್ ಬಗ್ಗೆ ಹೇಳೋಣ ಅಂತ, ಹೊಸ ಡಾಕ್ಟರ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡ್ರೆ ಅವ್ನ್ ಇವಾಗ ಇನ್ನೊಂದು ಟ್ವಿಸ್ಟ್ ನ ಹೇಳ್ತಾ ಇದ್ದಾನೆ. ಆಕ್ಚುಲಿ ಈ ಕೊಲೆ ನಡೆದು ಸುಮಾರು ದಿನ ಆಗಿದೆ, ಅಂದ್ರೆ ನಮ್ಮ ಕಿಲ್ಲರ್ ಅವರ ಫ್ರೆಂಡ್ ಸತ್ತು, ಆ ವಿಷಯನ ಇವಾಗೇ ಪೊಲೀಸ್ ಆಫೀಸರ್ ಗೆ ಹೇಳ್ತಾ ಇರೋದು. ಪ್ಲಸ್ ಸ್ಪಾಟ್ ಇವಾಗ ಅವ್ರಿಬ್ರು ಹೋಗ್ತಾ ಇದಾರೆ ನೋಡೋದಕ್ಕೆ. ಆ ಸ್ಪಾಟ್ ಅನ್ನ ನೋಡಿದಾಗ್ಲೇ ನಮ್ಮ ಪೊಲೀಸ್ ಆಫೀಸರ್ ಗೆ ಅರ್ಥ ಆಯ್ತು. ಅಸಿಸ್ಟೆಂಟ್ ಹೇಳ್ತಾರೆ, ಅವತ್ತು ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ರಲ್ವಾ ಸರ್, ಅವತ್ತೇ ಕೊಲೆ ನಡೆದಿರೋದು. ಹಂಗಾದ್ರೆ ಆ ಟೈಮಲ್ಲಿ ಕೊಲೆಗಾರ ಇಲ್ಲೇ ಇದ್ದಿರ್ತಾನೆ, ಇಲ್ಲಿಂದಾನೆ ಟಿವಿಯಲ್ಲಿ ನಿಮ್ಮ ಪ್ರೆಸ್ ಮೀಟ್ ನೋಡ್ಬಿಟ್ಟು ನಿಮ್ಗೆ ಕಾಲ್ ಮಾಡಿ ಈ ತರ ಡಿಮಾಂಡ್ ಮಾಡಿದಾನೆ ಅಂತ ಅಸಿಸ್ಟೆಂಟ್ ಎಲ್ಲ ಡೀಟೇಲ್ಡ್ ಆಗಿ ಹೇಳಿದ್ರು. ಪೊಲೀಸ್ ಆಫೀಸರ್ಗೂ ಇದು ಅರ್ಥ ಆಯ್ತು. ಅವ್ನ ಇದೆಲ್ಲ ಹೇಳ್ತಾನೆ ಪೊಲೀಸ್ ಆಫೀಸರ್ ಅದನ್ನ ವಿಜುವಲ್ ಆಗಿ ಥಿಂಕ್ ಕೂಡ ಮಾಡಿ ನೋಡಿರ್ತಾನೆ. ಅವ್ನ ಈ ತರ ಪೊಸಿಷನ್ ಅಲ್ಲೇ ಕುತ್ಕೊಂಡು ಟಿವಿ ಎಲ್ಲ ನೋಡಿರ್ತಾನೆ ಅಂತ. ಅಂದ್ರೆ ಆಲ್ಮೋಸ್ಟ್ ಇವಾಗ ಅವ್ರಿಗೊಂದು 50-60% ಕನ್ಫರ್ಮ್ ಆಯ್ತಲ್ವಾ, ಆ ಹೆಡ್ ಅಂಟರ್ ಅವ್ರ ಮಗ ಈ ಹೊಸ ಡಾಕ್ಟರೇ ಆ ಕಿಲ್ಲರು ಅಂತ. ಬರ್ತೀನೋ ನಮ್ಮಪ್ಪ ನಮ್ಮಮ್ಮನ ನಿಮ್ಮಪ್ಪ ಸಾಯಿಸಿದ್ರೆ ನಮ್ಮ ಅಣ್ಣನ ನೀನ್ ಸಾಯಿಸ್ತೀಯ, ನೀನ್ ಎಲ್ಲೇ ಇದ್ರೆ ಕೂಡ ಕಂಡಿಡಿದೆ ಬಿಡಲ್ಲ ಅಂತ ಹೇಳಿ ಅವ್ರ ಹಂಗೆ ಗೆತ್ತಾಗ ಡೈಲಾಗ್ಸ್ ನ ಹಾಕ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ಮ ಹೀರೋ ಅವ್ರ ಫ್ರೆಂಡ್ ಆ ಗಾರ್ಡ್ ನ, ಪೊಲೀಸ್ ಗಾರ್ಡ್ ನ ಯಾರೋ ಜೈಲ್ ಒಳಗಡೆನೆ ಬಂದು ಅಟ್ಯಾಕ್ ಮಾಡಿದ್ರಲ್ವಾ. ಸೊ ಯಾರು ಒಳಗಡೆ ಬಂದಿರಬಹುದು ಅಂತ ವಿಸಿಟರ್ಸ್ ಲಿಸ್ಟ್ ಎಲ್ಲ ತೆಗೆದು ಚೆಕ್ ಮಾಡಿ ನೋಡಿದ್ರು, ಹತ್ರ ಡೌಟ್ ಪಡೋ ತರ ಯಾರು ಇಲ್ಲ. ಇದ್ರ ಬಗ್ಗೆ ರಿಪೋರ್ಟರ್ ಬಂದು ಒಂದು ಪೊಲೀಸ್ ಆಫೀಸರ್ ಹತ್ರ ಮಾತಾಡ್ಕೊಂಡ್ ಬರ್ತಾ ಇದ್ರೆ ನಮ್ ಹೀರೋ ಮತ್ತೆ ಅವ್ರ ಫ್ರೆಂಡ್ ಕೂಡ ಇದೇ ಜೈಲ್ಗೆ ಬಂದಿರ್ತಾರೆ. ಏನಕ್ಕಂದ್ರೆ ಗಾರ್ಡ್ ಬಂದು ಯಾವಾಗೂ ಒಂದು ಮ್ಯೂಸಿಕ್ ನ ಕೇಳ್ತಾ ಇರ್ತಾನೆ. ಸೊ ಆ ಮ್ಯೂಸಿಕ್ ನ ಅವನ ಹತ್ರ ಹಾಕಿದ್ರೆ ಅವ್ನ ಎದ್ದೇಳೋ ಚಾನ್ಸಸ್ ಇರತ್ತಲ್ವಾ. ಸೊ ಆ ಕ್ಯಾಸೆಟ್ ಇಲ್ಲಿ ಅವ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಜೈಲಲ್ಲಿ ಇಟ್ಟಿರ್ತಾನೆ, ಅದನ್ನ ತಗೊಂಡು ಹೋಗಕ್ಕೆ ಅಂತ ಬಂದಿರೋದು. ಅನ್ಕೊಳ್ದೆ ರಿಪೋರ್ಟರ್ ಕೂಡ ಮೀಟ್ ಆಗ್ತಾರೆ. ರಿಪೋರ್ಟರ್ ಏನಾಗ್ ಬಂದಿರೋದು ಅಂತ ಕೂಡ ಹೇಳ್ತಾರೆ. ಅವಾಗ ನಮ್ ಹೀರೋ ಒಂದು ಡೌಟ್ ಕೇಳ್ತಾನೆ, ಇನ್ ಕೇಸ್ ಒಳಗಡೆ ಬರೋರ ಹತ್ರ ಎಲ್ಲ ಆಲ್ಮೋಸ್ಟ್ ನೀವು ಸೈನ್ ತಗೊಳ್ತೀರಾ ನನ್ಗೆ ಗೊತ್ತು, ಸೈನ್ ಹಾಕದಿರ ಯಾರಾದ್ರೂ ಒಳಗಡೆ ಬಂದಿದ್ರೆ ಅಂತವ್ರನ್ನ ನಾವ್ ಮಿಸ್ ಮಾಡಿದಿದ್ರೆ ಹೆಂಗೆ ಅಂದಾಗ ಆ ಪೊಲೀಸ್ ಆಫೀಸರ್ ಹೇಳ್ತಾರೆ, ಅದಕ್ಕೆ ಚಾನ್ಸೇ ಇಲ್ಲಪ್ಪ, ಯಾರೇ ಬಂದ್ರೆ ಕೂಡ ನಾವ್ ಅವ್ರ ಹತ್ರ ಸೈನ್ ತಗೊಂಡೆ ಹೊರಗಡೆ ಕಳ್ಸೋದು, ಸೊ ಅತ್ರ ಏನು ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ ಅಂತ. ಆಗ ನಮ್ ಹೀರೋ ಹೇಳ್ತಾನೆ, ನಮ್ಮ ಹತ್ರ ಮಾತ್ರ ನೀವು ಸೈನ್ ತಗೊಂಡ್ರೆ, ನಾವು ಈಗ ಹೊರಗಡೆಯಿಂದಾನೆ ಬಂದಿದ್ದು, ನಮ್ಮ ಹತ್ರ ಐಡಿ ಕಾರ್ಡ್ ಇಲ್ಲ ಅಂತ ಗೊತ್ತಿರೋ ಪೊಲೀಸ್ ಆಫೀಸರ್ ನಮ್ಮನ್ನ ಕಾರಲ್ಲಿ ಒಳಗಡೆ ಕರ್ಕೊಂಡ್ ಬಂದ್ರು. ಸೊ ನಾವ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಸೈನ್ ಮಾಡ್ಬಿಟ್ಟು ಬಂದಿಲ್ಲ, ಆತರ ಯಾರಾದ್ರೂ ಬಂದಿರ್ತಾರಲ್ವಾ ಅಂತ ಹೇಳಿ ಅದ್ರ ಬಗ್ಗೆ ವಿಚಾರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ವಿಚಾರಣೆದಲ್ಲಿ ಏನ್ ಗೊತ್ತಾಯ್ತು, ಈ ಕಿಲ್ಲರ್ ನ ಹೆಂಗ್ ಕಂಡಿಡಿತಾರೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ, ನಾನು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.